ನಮಸ್ಕಾರ. ಆಪ್ಕೆ ಅದಾಲತ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆಪ್ಕೆ ಅದಾಲತ್ನಲ್ಲಿ ನಾವು ಎಂಥ ವ್ಯಕ್ತಿಗಳನ್ನ ಪ್ರಸ್ತುತಪಡಿಸ್ತೇವೆ ಅಂದ್ರೆ ಯಾರು ವಿವಾದಗಳಿಂದ ಸುತ್ತುವರೆದಿರ್ತಾರೋ, ಯಾರ ಮೇಲೆ ಜನರು ಬೆರಳನ್ನ ಮಾಡಿ ತೋರಿಸ್ತಾರೋ, ಎಂಥ ವ್ಯಕ್ತಿಗಳನ್ನ ಅಂದ್ರೆ ಯಾರಿಂದ ಜನರು ಅವರ ಕೆಲಸಗಳ ಬಗ್ಗೆ ಸ್ಪಷ್ಟನೆ ಕೇಳ್ತಾರೋ, ನಾವು ಅವರನ್ನ ಕಟಕಟಿಯಲ್ಲಿ ಪ್ರಸ್ತುತಪಡಿಸ್ತೇವೆ ಮತ್ತೆ ಜನರ ಪರವಾಗಿ ಪ್ರಶ್ನೆಗಳನ್ನ ಕೇಳ್ತೇವೆ, ಕೆಲಸಗಳ ಸ್ಪಷ್ಟನೆ ಕೇಳ್ತೇವೆ. ಪ್ರಸ್ತುತವಿದೆ ಇವತ್ತಿನ ಮೊಕದ್ದಮೆ ಆಪ್ಕೆ ಅದಾಲತ್ನಲ್ಲಿ. ಬಹುಜನ ಸಮಾಜ ಪಾರ್ಟಿಯ ನಾಯಕಿ ಮಾಯಾವತಿ ಆಪ್ಕಿ ಅದಾಲತ್ನಲ್ಲಿ ಹಾಜರಾಗಿ. ನ್ಯಾಯಾಲಯದ ಕಲಾಪ ಆರಂಭವಾಗಲಿ. ಆಪ್ಕೆ ಅದಾಲತ್ನಲ್ಲಿ ಮೊದಲ ಆರೋಪ ಮಾಯಾವತಿ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಬಿಎಸ್ಪಿ ನಾಯಕಿ ಮಾಯಾವತಿ ಮೇಲಿರುವ ಆರೋಪ. ರಾಜಕೀಯದಲ್ಲಿ ಇವರ ಮೇಲೆ ಭರವಸೆ ಇಡಲು ಸಾಧ್ಯವಿಲ್ಲ. ಮಾಯಾವತಿಜಿ, ಎಷ್ಟು ಪೊಲಿಟಿಕಲ್ ಪಾರ್ಟೀಸ್ ಇದೆಯೋ ಎಲ್ಲ ನಾಯಕರು ನಿಮ್ಮ ವೋಟ್ ಬ್ಯಾಂಕ್ ಬೇಕು ಅಂತ ಆಸೆ ಪಡ್ತಾರೆ, ಆದ್ರೆ ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ. ಅವ್ರು ಹೇಳ್ತಾರೆ ಮಾಯಾವತಿ ಮತ್ತೆ ಬಿಎಸ್ಪಿ ಎಂಥ ಲಡ್ಡು ಅಂದ್ರೆ ಯಾರು ತಿಂತಾರೋ ಅವರು ಪಶ್ಚಾತ್ತಾಪ ಪಡ್ತಾರೆ. ಇಂಡಿಯಾದಲ್ಲಿ ಬಹುಜನ ಸಮಾಜ ಪಾರ್ಟಿ ಒಂದೇ ಎಂಥ ಪಾರ್ಟಿ ಅಂದ್ರೆ ಅದರ ವೋಟ್ ಟ್ರಾನ್ಸ್ಫರಬಲ್. ಮತ್ತೆ ಬೇರೆ ಪಾರ್ಟೀಸ್ನ ವೋಟು ಬಿಎಸ್ಪಿ ತರ ಟ್ರಾನ್ಸ್ಫರಬಲ್ ಅಲ್ಲ. ಸೊ ಅವ್ರು ಬಯಸೋದು ಬಿಎಸ್ಪಿ ವೋಟ್ ಸಿಕ್ಬಿಡ್ಲಿ. ಸೊ ಪ್ರತಿ ಪಾರ್ಟಿ ತಮ್ಮ ಲಾಭ ನಷ್ಟನ ಗಮನದಲ್ಲಿಟ್ಕೊಂಡು ಯಾವುದೇ ನಿರ್ಣಯ ತಗೊಳತ್ತೆ. ಹಾಗಾಗಿ ಪ್ರತಿ ಪಾರ್ಟಿ ತಮ್ಮ ಲಾಭ ನಷ್ಟನ ಗಮನದಲ್ಲಿಟ್ಕೊಂಡು ಯಾವುದೇ ನಿರ್ಣಯ ತಗೊಂಡ್ರು ಬಿಎಸ್ಪಿ ಅವರು ಸಹ ತಮ್ಮ ಲಾಭ ನಷ್ಟ ಗಮನದಲ್ಲಿಟ್ಕೊಂಡು ಯಾವುದೇ ನಿರ್ಣಯ ಅದ್ ಸರಿ, ತಗೋಬೇಕಾಗತ್ತೆ. ನೀವು ಲಾಭ ನಷ್ಟ ನೋಡಿ. ಆದ್ರೆ ಯಾರೇ ಮೈತ್ರಿ ಮಾಡಿದ್ರು, ಒಂದು ಕಾಲದಲ್ಲಿ ಮುಲಾಯಂ ಸಿಂಗ್ ಯಾದವ್ ಜೊತೆ ಸೇರ್ಕೊಂಡು ಸರ್ಕಾರ ರಚಿಸಿದ್ರು ನಿಮ್ಮ ಸಹಾಯದಿಂದ. ಆದ್ರೆ ಸರ್ಕಾರ ರಚಿಸಿದ ಅನುಭವ ಹೇಗಿತ್ತು ಅಂದ್ರೆ ಇವತ್ತು ಅವರು ಎಲ್ರಿಗಿಂತ ದೊಡ್ಡ ರಾಜಕೀಯ ಶತ್ರು ಆಗ್ಬಿಟ್ಟಿದ್ದಾರೆ ಬಿಎಸ್ಪಿಗೆ. ನಾವು ಉತ್ತರ ಪ್ರದೇಶದಲ್ಲಿ ಯಾವ ನಿರ್ಧಾರ ತಗೊಂಡ್ವೋ 1995ರಲ್ಲಿ, ಅದನ್ನ ನಾವು ಉತ್ತರ ಪ್ರದೇಶದ ಜನರ ಹಿತದೃಷ್ಟಿಯನ್ನ ಗಮನದಲ್ಲಿಟ್ಕೊಂಡು ತಗೊಂಡ್ವಿ. ನಾವ್ ಯಾವ್ದೇ ಮೋಸ ಮಾಡಿಲ್ಲ. ಯಾಕಂದ್ರೆ ಕೊಟ್ಟು ಮಾತಿಗೆ ತಪ್ಪಿರೋರು ಶ್ರೀ ಮುಲಾಯಂ ಸಿಂಗ್ ಯಾದವ್ ಅವರು. ಯಾಕಂದ್ರೆ ಆದ್ರೆ ಶ್ರೀ ಇವತ್ತು- ಮುಲಾಯಂ ಸಿಂಗ್ ಯಾದವ್ ಅವರು ಹೇಳಿದ್ರು, ಯಾವಾಗ ಈ ಕೊಲ್ಯೂಷನ್ ಗವರ್ನಮೆಂಟ್ ರಚನೆ ಆಯ್ತೋ ಆಗ ನಾನು ವೀಕರ್ ಸೆಕ್ಷನ್ ಇಂಟ್ರೆಸ್ಟ್ ಅನ್ನ ಪ್ರೊಟೆಕ್ಟ್ ಮಾಡ್ತೀನಿ, ಮತ್ತೆ ಉತ್ತರ ಪ್ರದೇಶದಲ್ಲಿ ಯಾವುದೇ ಅಪರಾಧ ಹೆಚ್ಚಾಗಲ್ಲ. ಸೊ ಅವ್ರೇನ್ ಕಮಿಟ್ಮೆಂಟ್ ಮಾಡ್ಕೊಂಡಿದ್ರೋ ಅದಕ್ಕೆ ತದ್ವಿರುದ್ಧವಾಗಿ ಅವರು ಕೆಲಸ ಮಾಡಿದ್ರು. ಇವತ್ತು ಮಾಯಾವತಿ ಅವರೇ ಸ್ಥಿತಿ ಹೇಗಿದೆ ಅಂದ್ರೆ ಅವರ ಸರ್ಕಾರ ಏನ್ ರಚನೆ ಆಗಿದ್ಯೋ ಅದು ಬಿಎಸ್ಪಿಯ ಎಂಎಲ್ಎಗಳ ಸಹಾಯದಿಂದ ಆಗಿದೆ. ನಿಮ್ಮ ಪಾರ್ಟಿಯನ್ನ ಒಡೆದು ಈ ಅವರು ವಿಷಯದಲ್ಲಿ ನಾನು ಖಂಡಿತ ನಿಮ್ ಮಾತನ್ನ ನಾನು ಒಪ್ಪಲ್ಲ. ಭಾರತೀಯ ಜನತಾ ಪಾರ್ಟಿ ಆಶೀರ್ವಾದ ಇಲ್ದೆ ಈ ಸರ್ಕಾರ ರಚನೆನೇ ಆಗ್ತಿರ್ಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಆಶೀರ್ವಾದ ಮಾಡ್ತು, ಆಗ ಈ ಸರ್ಕಾರ ಬಂತು. ಆದ್ರೆ ಮತ್ತೆ ಇನ್ನೊಂದು ಭಾರತೀಯ ಕಡೆ ಜನತಾ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ತನ್ನ ಬೆಂಬಲ ಕೊಡ್ತು, ಆಮೇಲೆ ಸರ್ಕಾರ ರಚನೆ ಆಗಿದ್ದು. ಭಾರತೀಯ ಜನತಾ ಪಾರ್ಟಿ ಮೂರ್ ಸಲ ನಿಮ್ಗೂ ಆಶೀರ್ವಾದ ಮಾಡಿದ್ರು. ನಿಮ್ಮನ್ನ ಇಲ್ಲ, ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂಡ ಆಶೀರ್ವಾದ ಕೂರ್ಸಿದ್ರು. ಹೇಗ್ ಕೊಟ್ರು? ಆಶೀರ್ವಾದ ಭಾರತೀಯ ಜನತಾ ಪಾರ್ಟಿ ಸುಮ್ನೆ ಕೊಟ್ಟಿರ್ಲಿಲ್ಲ. ಅವ್ರಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು. ನಾವು ಬಯಸಿದ್ದಿಷ್ಟೇ, ಎಲ್ರೂ ಒಟ್ಟಾಗಿ ಸೇರಿ ನಡೆಯೋಣ. ಆದ್ರೆ ಆ ಹೆಸರಲ್ಲಿ ಅವರು ಲಾಭ ಮಾಡೋ ಹೊಂಚಾಕಿದ್ರು. ಮಾಯಾವತಿಜಿ, ಇಂಡಿಯಾದಲ್ಲಿ ಇಂಥ ಮೊದಲನೇ ಮುಖ್ಯಮಂತ್ರಿಯಾಗಿದ್ದೆ ಯಾರು ತನ್ನ ಕುರ್ಚಿ ಬಗ್ಗೆ ಗಮನ ಕೊಡ್ಲಿಲ್ಲ, ವೀಕರ್ ಸೆಕ್ಷನ್ ಇಂಟ್ರೆಸ್ಟ್ ನ ಗಮನದಲ್ಲಿಟ್ಕೊಂಡು. ಸೊ ನಾನು ಸ್ವತಃ ನಾನು ಮುಖ್ಯಮಂತ್ರಿ ಅದನ್ನೇ ಸ್ಥಾನಕ್ಕೆ ಹೇಳ್ತಾ ಇದ್ದೀನಿ ರಾಜೀನಾಮೆ ನಿಮ್ಗೆ. ಕೊಟ್ಟೆ. ತಮ್ಮ ಸರ್ಕಾರವನ್ನ ಬೀಳಿಸ್ತಂತ ಮೊದಲನೇ ಮುಖ್ಯಮಂತ್ರಿ ನೀವು ಇಲ್ಲ ಅಂತ. ಇಲ್ಲ, ಬಹುಜನ ಸಮಾಜದ ಇಂಟ್ರೆಸ್ಟ್ ಅನ್ನ ಗಮನದಲ್ಲಿಟ್ಕೊಂಡು. ಮಾಯಾವತಿಜಿ, ಸತ್ಯ ಏನು ಅಂತಂದ್ರೆ ನಿಮ್ಮ ಜಗಳ ಶುರುವಾಯ್ತು ಯಾವಾಗ ಅಂದ್ರೆ ಯಾವಾಗ ಜಗಮೋಹನ್ ಅವರು ಇಲ್ಲಿ ಇಲ್ಲ ಮಂತ್ರಿ ಇಲ್ಲ, ಆಗಿದ್ರು. ಇದು ಆಮೇಲೆ ನಿಮ್ಗೆ ಒಳಗಿನ ವಿಷಯ ಗೊತ್ತಿಲ್ಲ. ಯಾಕಂದ್ರೆ ಯಾವಾಗ ಸೀಟ್ಗಳ ಬಗ್ಗೆ ಮಾತಾಡ್ದಾಗ ನೀವಲ್ಲಿ ಇರ್ಲಿಲ್ವಲ್ಲ. ಇಲ್ಲ, ಇದೇನು ನೀವು ಒಳಗಿನ ವಿಷಯನೇ ಬೇರೆ. ಜಗಮೋಹನ್ ವಿಚಾರ ಬಹಳ ಸಣ್ಣ ವಿಷಯ, ಅದು ನಂತರ ನಡೆದಿದ್ದು. ಆದ್ರೆ ಪಾರ್ಲಿಮೆಂಟ್ ಅಲ್ಲಿ ನಿಮ್ಮ ಪಾರ್ಟಿಯವರು ಪಾರ್ಲಿಮೆಂಟಿನ ಕಲಾಪ ನಿಲ್ಸಿದ್ರು. ಇಲ್ಲ, ಅದೇನಂದ್ರೆ ಬಿಎಸ್ಪಿ ಜನರು ಯಾವಾಗ ಪಾರ್ಲಿಮೆಂಟ್ಗೆ ಆಯ್ಕೆ ಆಗಿ ಹೋದ್ರೋ ಅಲ್ಲಿ ಯಾವ್ದಾದ್ರೂ ತಪ್ಪು ವಿಷಯನ ಮಂಡಿಸಿದ್ರೆ ಆಗ ಅವರು ತಮ್ಮ ಮಾತನ್ನ ಹೇಳ್ತಾರೆ. ಅದೇ ದಿನ ರಾತ್ರಿ ರಾಶಿದ್ ಅಲ್ವಿ ಇದ್ರಲ್ಲ, ಆ ಸಮಯದಲ್ಲಿ ಯಾರು ನಿಮ್ಮ ಪಾರ್ಟಿಯ ನಾಯಕರಾಗಿದ್ರು ಅವ್ರು ನನಗೆ ಹೇಳಿದ್ರು, ಅವತ್ತೇ ಸುಷ್ಮಾ ಸ್ವರಾಜ್ ಅವರಿಗೆ ಕನ್ವೆ ಮಾಡಿದ್ರಂತೆ, ಒಂದು ವೇಳೆ ಬಿಎಸ್ಪಿಯ ಎಂಪಿಸಿಲಿ ಗದ್ದಲ ಎಬ್ಸಿದ್ರೆ ಆಗ ನಾವು ಉತ್ತರ ಪ್ರದೇಶದಲ್ಲಿ ಸರ್ಕಾರದ ಹಾಗಿದ್ರೆ ಬೆಂಬಲ ವಾಪಸ್ ಭಾರತೀಯ ತಗೋತೀವಿ. ಜನತಾ ಪಾರ್ಟಿ ಯಾಕೆ ಬೆಂಬಲ ವಾಪಸ್ ತಗೊಳ್ಳಿಲ್ಲ? ಅವ್ರು ತಗೋಬೇಕಾಗಿತ್ತು, ಆದ್ರೆ ತಗೊಳ್ಳಿಲ್ಲ. ಕುರ್ಚಿಗೆ ಒದ್ದಿದ್ದು ನಾನ್ ತಾನೇ, ಕುರ್ಚಿ ಅಂತೂ ನಾನೇ ತಾನೇ ಬಿಟ್ಟಿದ್ದು. ಸೊ ಒಳಗಿನ ವಿಷಯ ಯಾರಿಗೂ ಗೊತ್ತಿಲ್ಲ. ಇಲ್ಲ, ನಿಮಗ್ ಗೊತ್ತು. ಒಳಗಿನ ವಿಷಯ ಏನಂದ್ರೆ 80ರಿಂದ 60 ಸೀಟ್ಗಳು ನನ್ನಿಂದ ಬಯಸಿದ್ರು, ಅದನ್ನ ನಾನು ಒಪ್ಕೊಳ್ಳಿಲ್ಲ. ಯಾವಾಗ ನಾನು ಒಪ್ಕೊಳ್ಳಿಲ್ವೋ ಆಗ ಅವ್ರು ಹೇಳಿದ್ರು, ಇದ್ರ ಬಗ್ಗೆ ಯೋಚಿಸ್ಬೇಕಾಗತ್ತೆ, ನಿಮ್ಮನ್ನ ಕೆಳಗಿಳಿಸ್ತೀವಿ. ನೀವ್ಯಾಕ್ ಕೆಳಗಿಳಿಸ್ತೀರಾ? ನೀವ್ಯಾಕ್ ತೊಂದ್ರೆ ನೀವು ತಗೋತೀರಾ? ಮೊದಲೇ ಪ್ರಿಯಂಪ್ಟ್ ಮಾಡಿದ್ರಿ. ನಾನೇ ರಾಜೀನಾಮೆ ಕೊಟ್ಬಿಡ್ತೀನಿ. ಸ್ವತಃ ನಾನೇ ರಾಜೀನಾಮೆ ಕೊಟ್ಟೆ. ನಾನು
ಸಾಕಷ್ಟು ಪೇಜ್ಗಳ ಲೆಟರ್ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಬರ್ದಿದ್ದೆ. ಮಾಯಾವತಿಜಿ, ಆ ಸಾಕಷ್ಟು ಪತ್ರದ ಕಾರಣಗಳಿವೆ. ಆ ಲೆಟರ್ನ ಕಾಪಿ ನನ್ನ ಹತ್ರ ಇದೆ. ಹಾಗಿದ್ರೆ ನೀವು ಓದಿ ಇದ್ರಲ್ಲಿ ಈ ಲೆಟರಲ್ಲಿ ಏನ್ ನೀವು ಬರ್ದಿದೆ ಅವಕಾಶ ಅಂತ. ಕೊಟ್ರೆ ತಾನೇ ನಾನು ಓದೋದು. ಹಾ. ಇದರಲ್ಲಿ ನೀವು ಈ ಪತ್ರದಲ್ಲಿ ನೀವು ಎಲ್ಲೂ ಕೂಡ ಇದನ್ನ ಬರ್ದಿಲ್ಲ, ಅವರು ನಮ್ಮಿಂದ ಹೆಚ್ಚು ಸೀಟ್ಗಳನ್ನ ಕೇಳ್ತಿದ್ರು ಅಂತ. ಅದ್ರಲ್ಲಿ ಮತ್ತೆ ಸಾಕಷ್ಟು ಕಾರಣಗಳಿವೆ ಅಣ್ಣ. ಒಂದಾದ್ರೂ ಹೇಳ. ಹಾ, ಹೇಳಿ. ನನಗೆ ಗೊತ್ತಾಗಿದ್ದೇನೆಂದ್ರೆ ಭಾರತೀಯ ಜನತಾ ಪಾರ್ಟಿ ಈ ವಿಷಯದ ಮೇಲೆ ತನ್ನ ಸರ್ಕಾರಕ್ಕೆ ನೀಡಿದ ಬೆಂಬಲವನ್ನು ವಾಪಸ್ ಪಡೆಯೋದಕ್ಕೆ ನಿರ್ಧರಿಸಿತ್ತು. ಈ ನಡುವೆ ನಿಮ್ಮೊಂದಿಗೆ ಅಂದ್ರೆ ಅಂದಿನ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಜೊತೆ ಮತ್ತೆ ಉಪಪ್ರಧಾನಿ ಜೊತೆ ತುಂಬಾ ಸಲ ಮಾತುಕತೆ ನಡೀತು. ಮತ್ತೆ ಇದನ್ನ ತೀರ್ಮಾನಿಸಲಾಯಿತು, ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಪರಿಸ್ಥಿತಿಯನ್ನ ಸ್ಪಷ್ಟಪಡಿಸಬೇಕು, ಯಾಕಂದ್ರೆ ವಿವಾದ ಮುಂದುವರಿಬಾರ್ದು. ನಾನು ವಿವಾದವನ್ನ ಬೆಳೆಸದೆ ಶ್ರೀ ಜಗನ್ಮೋಹನ್ ಅವರ ವಜಾ ಮಾಡುವ ಬೇಡಿಕೆಯನ್ನ ಹಿಂಪಡೆದೆ. ಸೊ ಜಗಳ ಮುಗ್ದು ಇದಂತೂ ಹೋಗ್ಬೇಕಾಗಿತ್ತು. ಬಹಳ ಸಣ್ಣ ವಿಷಯ. ನೀವು ಪೂರ್ತಿ ಲೆಟರ್ನಾದ್ರೂ ನೋಡಿ. ಏನ್ ನೀವೊಂದು ಸಣ್ಣ ವಿಷಯ ಇಟ್ಕೊಂಡು ಓಡಾಡ್ತಾ ಇದ್ದೀರಾ? ನೀವು ಇಲ್ಲ ಇಲ್ಲ, ಪೂರ್ತಿ ಲೆಟರ್ನ ನಾನಂತೂ ಓದಿ. ನಿಮ್ಮ ಲೆಟರ್ ತಗೊಂಡೇ ಓಡಾಡ್ತಾ ಇದ್ದೀನಿ. 30-32 ಪೇಜಿನ ಲೆಟರು ನಾನು ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಬರ್ದಿದ್ದು. ನೀವ್ಯಾಕ್ ಜಗಮೋಹನ್ ವಿಷಯ ತಗೊಂಡು ಓಡಾಡ್ತಾ ಇದ್ದೀರಾ? ನೀವೇನ್ ಬರ್ದಿದ್ದೀರೋ ನಾನಂತೂ ಅದನ್ನೇ ಓದಿ ಹೇಳ್ತಾ ಆದ್ರೆ ಇದ್ದೀನಿ. ಇದಂತೂ ಒಂದು ವಿಷಯ ಆಯ್ತಲ್ಲ. ಒಂದು ಕಡೆ ನೀವು ಬಿಜೆಪಿನ ಕೋಮುವಾದಿ ಅಂತೀರಾ, ಕಮ್ಯುನಲ್ ಅಂತೀರಾ, ಇನ್ನೊಂದು ಕಡೆ ನೀವೇ ಅದೇ ಭಾರತೀಯ ಜನತಾ ಪಾರ್ಟಿಗಾಗಿ ಗುಜರಾತ್ನಲ್ಲಿ ಕ್ಯಾಂಪೇನ್ ಮಾಡಿದ್ರಿ. ನಾನು ಗುಜರಾತಲ್ಲಿ ಹೀಗ್ ಹೇಳಿದ್ದೆ. ನಾನ್ ಯಾವಾಗ ಹೋಗಿದ್ನೋ ಆಗ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ರು. ಸೊ ಅವರು ಜೊತೆಗಿದ್ರು. ಆಗ ನಾನಿದನ್ನ ಹೇಳಿದ್ದೆ, ಗುಜರಾತಲ್ಲಿ ಯಾವ ಸೀಟ್ಗಳಲ್ಲಿ ಬಿಎಸ್ಪಿ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದೆಯೋ ಅಲ್ಲಂತೂ ಸ್ಪರ್ಧಿಸತ್ತೆ. ಯಾವ ಸೀಟ್ಗಳಲ್ಲಿ ನಾವು ಸ್ಪರ್ಧೆಲಿ ಇಲ್ವೋ ನಮ್ಮ ಓಟು ಬಿಜೆಪಿಯ ಅಭ್ಯರ್ಥಿಗೆ ಟ್ರಾನ್ಸ್ಫರ್ ಮತ್ತೆ ಆಗುತ್ತೆ. ಕಮ್ಮಿ ಅಂದ್ರೂ 30-40 ಸೀಟ್ಗಳಲ್ಲಿ. ಇದರ ಲಾಭ ಬಿಜೆಪಿಗಾಯ್ತು ನಿಮ್ಮ ಕ್ಯಾಂಪೇನ್ನ ಪ್ರಭಾವದಿಂದ. ಹೌದು, ಅದಾಯ್ತು. ಗುಜರಾತಲ್ಲಿ ಸಾಕಷ್ಟು ದೊಡ್ಡ ನಮ್ಮ ಓಟಿಗೆ ಹೇಳಿದ್ನಲ್ಲ ಇದನ್ನೇ ಟ್ರಾನ್ಸ್ಫರಬಲ್ ನಾನು ಅಂತ. ಕೇಳಬೇಕು ಅಂತಿರೋದು, ಯಾರಿಂದ ಇಷ್ಟೊಂದು ಲಾಭ ಆಗ್ತಿದ್ಯೋ ಅವ್ರಿಗೆ, ಯಾರ್ ಜೊತೆ ಸೇರ್ಕೊಂಡು ಲೋಕಸಭೆಯ ಚುನಾವಣೆ ಸ್ಪರ್ಧಿಸಬೇಕು ಅಂತಿದ್ರು. ಅದ್ರಿಂದನೇ ಅವ್ರ ತಲೆ ಕೆಟ್ಟ ಹೋಯ್ತಲ್ಲ ಗುಜರಾತ್ನ ನಂತರ. ಅವ್ರಿಗನ್ನಿಸ್ತು ಬಿಎಸ್ಪಿ ಓಟು ಟ್ರಾನ್ಸ್ಫರಬಲ್. ಸೊ ಸೆಂಟ್ರಲ್ ಗವರ್ಮೆಂಟ್ನಲ್ಲಿ ಮತ್ತೊಮ್ಮೆ ಅವರು ಅಧಿಕಾರಕ್ಕೆ ಬರ್ಬೇಕು ಅಂತ ಇದ್ರು. ಸೊ ಅವ್ರು ಹೇಳಿದ್ರು 80ರಲ್ಲಿ 60 ಸೀಟ್ ನಮಗ್ ಕೊಟ್ಬಿಡಿ ಅಂತ. ನಾವ್ ಹೇಗೆ 80ರಲ್ಲಿ 60 ಸೀಟ್ ಕೊಡಕ್ಕಾಗತ್ತ? ನೀವು ಎಷ್ಟು ಸೀಟ್ ಕೊಡಕ್ ರೆಡಿ ಇದ್ರಿ? ನಾವ್ ಅವ್ರಿಗೆ ಹೀಗ್ ಹೇಳಿದ್ವಿ, ನೋಡಿ ನಾವು 50-50ಗಂತೂ ರೆಡಿ ಇದೀವಿ. ಸರಿ, 80ರಲ್ಲಿ ನಾವು ಹೀಗ್ ಮಾಡ್ಬೋದು, 40 ನೀವ್ ಸ್ಪರ್ಧಿಸಿ, 40ರಲ್ಲಿ ನಾವ್ ಸ್ಪರ್ಧಿಸ್ತೀವಿ. ಆದ್ರೆ 80ರಲ್ಲಿ 60 ಸೀಟ್ ಕೊಟ್ಟುಬಿಟ್ರೆ ಅದು ಉತ್ತರ ಪ್ರದೇಶದಲ್ಲಿ, ಆಗ ಬಿಎಸ್ಪಿ ಹೇಗ್ ಮುಂದುವರಿಯತ್ತೆ? ಸರಿ, ನನ್ನ ಆಕ್ಷೇಪ ಇಷ್ಟೇ ಏನಂದ್ರೆ, ಈ ವಿಷಯ ನೀವು ಇದರಲ್ಲಿ ಇಷ್ಟು ದೊಡ್ಡ ಲೆಟರ್ ಬರ್ದ್ರಿ, ಎಲ್ಲಾ ವಿಷಯ ಬರ್ದ್ರೆ ಇದನ್ನ ಬರ್ದಿಲ್ಲ. ಬಹಳಷ್ಟು ವಿಷಯಗಳನ್ನ ನಾವು ಲೆಟರಲ್ಲಿ ಬರೆಯೋದಕ್ಕಾಗಲ್ಲ. ಇಲ್ಲ, ಆ ಸಮಯದಲ್ಲಿ ಪ್ರಧಾನಮಂತ್ರಿ ಆಗಿದ್ರಲ್ಲ ಅವರು ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು, ಇಷ್ಟು ದೊಡ್ಡ ಲೆಟರ್ನ ಹೇಗ್ ಓದೋದು ಅಂತ. ಅದಕ್ಕೆ ನಾವಿದನ್ನ ಚಿಕ್ಕದ್ ಮಾಡ್ಬಿಟ್ವಿ. ನಾವ್ ಅಂದ್ಕೊಂಡ್ವಿ ಸ್ವಲ್ಪ ಲೆಟ್ರಲ್ಲಿ ಬರೆಯೋಣ, ಇನ್ನೊಂದ್ ಸ್ವಲ್ಪ ಓಪನ್ ವೇದಿಕೆಯಲ್ಲಿ ದೇಶದ ಜನರಿಗೆ ಹೇಳೋಣ ಅಂತ. ಆದ್ರೆ ನೀವ್ ಯಾವಾಗ ಅವರನ್ನ ಭೇಟಿ ಆಗಿದ್ರೋ ಆಗ ನೀವು ಅವ್ರಿಗೆ ಇದನ್ನ ಹೇಳಿದ್ರ? ಇದ್ದಿದ್ದನ್ನ ಇದ್ದಂಗೆ ಹೇಳಿದ್ರ? ನಿಮಗ್ ಗೊತ್ತಲ್ವಾ ನಾನ್ ಯಾವತ್ತೂ ಇದ್ದದನ್ನ ಇದ್ದಂಗೆ ಹೇಳೋದಕ್ಕೆ ಹಿಂಜರಿಯೋದಿಲ್ಲ ಅಂತ. ಸೋನಿಯಾ ಗಾಂಧಿ ನಿಮ್ಮ ಬರ್ತಡೇಗೆ ಬಂದಿದ್ರು. ಸೋನಿಯಾ ಗಾಂಧಿ ನಿಮ್ಮನ್ನ ತಮ್ಮ ಮನೆಗೆ ಡಿನ್ನರ್ ಕರೆದ್ರು, ನೀವು ಅವ್ರನ್ನ ನಿಮ್ಮ ಮನೆಗೆ ಡಿನ್ನರ್ ಕರೆದಿದ್ರಿ. ಇಷ್ಟೊಂದು ಡಿನ್ನರ್ ಡಿಪ್ಲೊಮೆಸಿ ಆಯ್ತು, ಆದ್ರೂ ನೀವು ಅವ್ರ ಜೊತೆ ಒಪ್ಪಂದ ಮಾಡ್ಕೊಳ್ಳಿಲ್ವಲ್ಲ? ಈಗ ಬರ್ತಡೇಗ್ ಬರೋದು, ನನ್ ಮನೆಗೆ ಡಿನ್ನರ್ಗ್ ಬರೋದು, ನಾನ್ ಅವ್ರ ಮನೆಗೆ ಡಿನ್ನರ್ಗ್ ಹೋಗೋದು. ಸೊ ಇದನ್ನೆಲ್ಲ ರಾಜಕೀಯಕ್ಕೆ ಜೋಡ್ಸಿ ನೋಡಬಾರ್ದು. ಇಲ್ಲಿ ವಿಭಿನ್ನವಾದ ಪಾರ್ಟಿಗಳು ನಡೀತಾ ಇರತ್ತೆ, ಒಬ್ಬರನ್ನೊಬ್ರು ಪರಸ್ಪರ ಭೇಟಿ ಆಗ್ತಾ ಅವ್ರು ಇರ್ತೀವಿ. ಮತ್ತೆ ಯಾರ್ ಮನೆಗೆ ಆದ್ರೆ ಹೋದ್ರು ನೋಡಿ, ಅವ್ರು ಡಿನ್ನರ್ನ ವೇಳೆನಲ್ಲಿ ನಾನ್ ಯಾವಾಗ ಹೇಳ್ದೆ ಗೌರವಾನ್ವಿತ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಯಾವಾಗ ಹೇಳಿದ್ರು ನೋಡಿ ನಮ್ ನಡುವೆ ಅಲೈನ್ಸ್ ಆಗ್ತಿದೆ ಅಂತ, ಅವರು ಹೇಳಿಲ್ಲ, ನೋಡಿ, ನಾನು ಅವರು ಹೇಳಿಲ್ಲ. ರಾಮ್ ವಿಲಾಸ್ ಪಾಸ್ವಾನ್ ಮನೆಗೆ ಹೋದ್ರು ಕಾಲ್ನಡಿಗೆಯಲ್ಲಿ. ಸೊ ಅವ್ರನ್ನ ಅಲಯನ್ಸ್ ಅಲ್ಲಿ ಪಾರ್ಟ್ನರ್ ಮಾಡಿ ಕರ್ಕೊಂಡ್ ಬಂದ್ರು. ಹಾ, ಅವರು ಕರುಣಾನಿಧಿನ ಭೇಟಿ ಮಾಡಕೋದ್ರು, ಅವ್ರನ್ನ ಪಾರ್ಟ್ನರ್ ಮಾಡಿ ಕರ್ಕೊಂಡ್ ಬಂದ್ರು. ಆದ್ರೆ ಕೇವಲ ನೀವೊಬ್ರೇ ಅನ್ಸುತ್ತೆ ಇಲ್ಲ ಅಂದಿದ್ದು. ಯಾವಾಗ ಯಾವ್ದೇ ಅಲೈನ್ಸ್ ಬಗ್ಗೆ ಮಾತೇ ಆಡಿಲ್ವೋ ಆಗ ಹೌದು ಅಥವಾ ಇಲ್ಲ ಅನ್ನೋ ಪ್ರಶ್ನೆನೇ ಎಲ್ ಬರುತ್ತೆ ಹೇಳಿ? ಆದ್ರೆ ಇದನ್ನಂತೂ ಒಪ್ಕೊಳ್ತೀರಾ ಅಲ್ವಾ? ಅವ್ರು ಬಯಸಿದ್ರು ನಿಮ್ಮ ಜೊತೆ ಅಲಯನ್ಸ್ ನೋಡಿ, ಆಗ್ಲಿ ಅಂತ. ಕಾಂಗ್ರೆಸ್ ಪಾರ್ಟಿ ಆಗ್ಲಿ, ಭಾರತೀಯ ಜನತಾ ಪಾರ್ಟಿ ಆಗ್ಲಿ, ಅಥವಾ ಯಾವ್ದೇ ಪಾರ್ಟಿ ಆಗ್ಲಿ, ಹೀಗೆ ಇಂಡಿಯಾದಲ್ಲಿ ಯಾವ ಪಾರ್ಟಿ ಇರ್ಲಿ ಇಲ್ದೇ ಇರ್ಲಿ, ಅವರು ಬಿಎಸ್ಪಿ ಜೊತೆ ಅಲೈನ್ಸ್ ಮಾಡಕ್ ಇಷ್ಟಪಡ್ತಾರೆ. ಒಂದಿದೆ. ಪ್ರತಿಯೊಬ್ರು ಇಷ್ಟಪಡ್ತಾರೆ. ಸಮಾಜವಾದಿ ಪಾರ್ಟಿ. ಸಮಾಜವಾದಿ ಪಾರ್ಟಿ ಬಾಯಲ್ಲಂತೂ ನೀರ್ ಬರ್ತಿದೆ. ಹಾ. ಸಮಾಜವಾದಿ ಪಾರ್ಟಿ ಏನಿದೆ ಅದ್ರ ಬಾಯಲ್ಲಿ ಎಷ್ಟು ನೀರ್ ಬರ್ತಿದೆ ಅಂದ್ರೆ, ಒಂದ್ ವೇಳೆ ನಾನ್ ಸ್ವಲ್ಪನಾದ್ರೂ ಲಿಫ್ಟ್ ಕೊಟ್ರೆ, ಮತ್ತೆ ಅವ್ರನ್ನ ನಾನು 2 ಜೂನ್ 1995ರ ಘಟನೆಗಾಗಿ ನಾನ್ ಅವ್ರನ್ನ ಕ್ಷಮಿಸ್ಬಿಟ್ರೆ, ಮತ್ತೆ ನಿಮ್ ಜೊತೆ ಸೇರ್ಕೊಂಡ್ ನಡೆಯೋಕ್ ನಾನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಅವರು ಕುರ್ಚಿ ಬಿಟ್ಟು ಕಾಲ್ನಡಿಗೆಯಲ್ಲಿ ಓಡ್ತಾ ದಿಲ್ಲಿಗ್ ಬರ್ತಾರೆ ನನ್ ಜೊತೆ ಮಾತಾಡೋದಿಕ್ಕೆ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಅರೆ, ಆದ್ರೆ ಮಾಯಾವತಿಜಿ, ಇವರು ಅದೇ ಮುಲಾಯಂ ಸಿಂಗ್, ನೀವು ಮುಖ್ಯಮಂತ್ರಿ ಆಗಿದ್ದಾಗ ನೀವು ಅವರ ವಿರುದ್ಧ ಸಾಕಷ್ಟು ಕೇಸಸ್ಗಳನ್ನ ರಿಜಿಸ್ಟರ್ ಮಾಡಿದ್ರಿ. ನಾನ್ ಯಾವ್ದೇ ಸೇಡಿನ ಭಾವನೆಯಿಂದ ಯಾವ್ದೇ ಕಾರ್ಯಾಚರಣೆ ಮಾಡಿಲ್ಲ. ಆದ್ರೆ ನೀವಿದನ್ನ ಹೇಳ್ತಾನೆ ಇದ್ದೀರಾ ಪದೇ ಪದೇ, ನಿಮ್ಮ ಪ್ರಾಣಕ್ಕೆ ಅಪಾಯ ಇದೆ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಾರ್ಟಿ ಸರ್ಕಾರದಿಂದ ಅಂತ. ಯಾವಾಗ ಸಾಮಾನ್ಯ ಜನರು ಬಹಳ ತ್ರಾಯಿ ಅಂತ ಇದಾರೋ ಕ್ರಿಮಿನಲ್ ಎಲಿಮೆಂಟ್ಸ್ನ ಕಾರಣದಿಂದ, ಮತ್ತೆ ನಾನಂತೂ ಅವ್ರಿಗೆ ಬಹಳ ದೊಡ್ಡ ಶತ್ರು,
ಸೊ ನನ್ನನ್ನ ಅಂತೂ ಅವರು ಕ್ರಿಮಿನಲ್ ಎಲಿಮೆಂಟ್ ಸಹಾಯದಿಂದ ಎಲ್ ಬೇಕಾದ್ರೂ ಮುಗಿಸ್ಬಿಡ್ಬೋದು. So, ಯಾರಿಗಾದ್ರೂ ಯಾಕ್ ನಾನ್ ಯಾರಿಗಾದ್ರೂ ಎಚ್ಚರಿಕೆಯಿಂದ ಇರ್ಬಾರ್ದಾ? ಯಾರಿಗಾದ್ರೂ ಅಷ್ಟು ಧೈರ್ಯ ಇದೆಯಾ ನಿಮ್ಮ ಕಡೆ ಕಣ್ಣೆತ್ತಿ ಅದು ನೋಡೋದಕ್ಕೆ ಯಾವ ಕಾರಣಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಧೈರ್ಯ ಯಾಕೆ ಮಾಡಲ್ಲ? ಯಾಕಂದ್ರೆ ಎಕ್ಸ್ಟ್ರಾ ಕೇರ್ಫುಲ್ ಆಗಿರ್ತೀನಿ. 2 ಜೂನ್ 1995 ಘಟನೆನ ಗಮನದಲ್ಲಿಟ್ಕೊಂಡು ಈಗ ಅದು 9 ವರ್ಷದ ಹಳೆ ಮಾತಾಗೋಯ್ತು, ಅದನ್ನ ಮರ್ತು ಬಿಡಿ. ಹೇಗ್ ಮರೆಯಕ್ಕಾಗತ್ತೆ 2 ಜೂನ್ 1995 ಘಟನೆನ ನಾನ್ ಮರೆಯಕ್ಕಾಗಲ್ಲ. ನನ್ನ ಬಹುಜನ ಸಮಾಜ ಯಾವತ್ತೂ ಮರೆಯಲ್ಲ. ಜನರು ಯಾರಾದ್ರೂ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀರಾ? ನೀವು ಲಾಸ್ಟ್ ರೋನಲ್ಲಿ. ನೀವು ಮತ್ತೆ ಮುಲಾಯಂ ಸಿಂಗ್ ಜಿ ಇಬ್ರು ಈ ದೇಶಕ್ಕಾಗಿ ಈ ರಾಜ್ಯಕ್ಕಾಗಿ ಬಹಳ ಒಳ್ಳೇದ್ ಮಾಡೋ ಪ್ರಯತ್ನ ಪಡ್ತಿದ್ದೀರಾ. ಆದ್ರೆ ನಿಮ್ಮಿಬ್ಬರ ಹಠದ ಸ್ವಭಾವದಿಂದ ಈ ರಾಜ್ಯ ಹಿಂದುಳಿತಾ ಇದೆ. ಯಾಕೆ ಹೀಗೆ? ನೀವು ಮಾಡೋ ಒಳ್ಳೆ ಕೆಲ್ಸನ ಅವ್ರು ಮಾಡೋ ಒಳ್ಳೆ ಕೆಲ್ಸನ ನೀವು ಅಳ್ಸಾಕ್ತೀರಾ. ನಾನ್ ಬದ್ಲಾಗದ್ ಯಾವಾಗ ಅವರು ಯಾವ್ದಾದ್ರೂ ಒಳ್ಳೆ ನಿರ್ಧಾರಗಳನ್ನ ತಗೊಂಡಾಗ? ಯಾವಾಗ ಅವ್ರು ಒಳ್ಳೆ ನಿರ್ಧಾರಗಳನ್ನ ತಗೊಂಡೇ ಇಲ್ವೋ ಆಗ ಬದ್ಲಾಗೋ ಪ್ರಶ್ನೆ ಎಲ್ಲಿಂದ ಬರೋಕ್ ಸಾಧ್ಯ? ನನ್ನ ಸರ್ಕಾರ ಒಳ್ಳೆ ನಿರ್ಧಾರಗಳನ್ನ ತಗೊಂಡಿತ್ತು, ಅವನ್ನ ಅವ್ರು ಬದ್ಲಾಯಿಸಿದ್ರು. ನೀವು ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೇನೆ 200ರಿಂದ 400 ಅಧಿಕಾರಿಗಳು ಒಂದೇ ದಿನದಲ್ಲಿ ಟ್ರಾನ್ಸ್ಫರ್ ಆಗ್ತಾರೆ. ಮುಲಾಯಂ ಸಿಂಗ್ ಪವರ್ಗೆ ಬರ್ತಿದ್ದ ಹಾಗೇನೆ ಆ 200 ಅಧಿಕಾರಿಗಳು ಮತ್ತೆ ವಾಪಸ್ ಬಂದ್ಬಿಡ್ತಾರೆ. ರಾತ್ರೋರಾತ್ರಿ ಇಡೀ ಸ್ಟೇಟ್ನ ವ್ಯವಸ್ಥೆನೇ ಇದು ಬದಲಾಯಿಸ್ಬಿಡ್ತೀರಾ. ನೀವು ಖಂಡಿತ ತಪ್ಪು ಹೇಳ್ತಾ ಇದ್ದೀರಾ. ಒಂದೇ ದಿನದಲ್ಲಿ ನಾನು 200 ಜನನ ಟ್ರಾನ್ಸ್ಫರ್ ಮಾಡ್ಬಿಟ್ಟೆ ಅಂತ ನೀವ್ ನನಗೆ ಆ ಪಟ್ಟಿಯನ್ನ ಕೊಡಿ. ಒಂದೇ ದಿನದಲ್ಲಿ ನಾನು 200 ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿದ್ದು ನೀವ್ ಯಾಕೆ ಜನರು ಮುಂದೆ ಅಪಪ್ರಚಾರ ಇಲ್ಲ, ಮಾಡ್ತೀರಾ? ಏನ್ ನೀವು ಜನತಾ ನ್ಯಾಯಾಲಯದಲ್ಲಿ ತಪ್ಪು ವಿಷಯಗಳನ್ನ ಹೇಳ್ಬಾರ್ದು. ನೀವು ಕ್ಷಮೆ ಆಯ್ತು, ಕೇಳ್ಬೇಕಾಗತ್ತೆ ನ್ಯಾಯಾಲಯದಲ್ಲಿ. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಒಂದೇ ದಿನದಲ್ಲಿ ನಾನು 200 ಜನರನ್ನ ಟ್ರಾನ್ಸ್ಫರ್ ಮಾಡಿದೀನಿ ಅಂತ. ನಿಮ್ ಹತ್ರ ನೀವು- ಒಂದ್ ವೇಳೆ ಪಟ್ಟಿ ಇದ್ರೆ ನೀವು ತೋರಿಸಿ, ನ್ಯಾಯಾಲಯ ನೀವು ತೋರಿಸಿ. ಇಲ್ಲ ನೀವ್ ಈ ಮಾತನ್ನ ನಿರಾಕರಿಸ್ತೀರಾ? ನೀವು ಟ್ರಾನ್ಸ್ಫರ್ ಮಾಡ್ಲಿಲ್ಲ ಅಲ್ಲ, ಅಧಿಕಾರಿಗಳನ್ನ ಅಂತ? ಟ್ರಾನ್ಸ್ಫರ್ ನಾನೇನು ಒಬ್ಳೆ ಮುಖ್ಯಮಂತ್ರಿನ ಏಕೈಕ ಸಿಎಂ ಅಲ್ಲ ನಾನೇ ಟ್ರಾನ್ಸ್ಫರ್ ಮಾಡಿರೋದು. ಯಾವುದೇ ಸ್ಟೇಟ್ ಅಲ್ಲಿ ಹೊಸ ಗೌರ್ಮೆಂಟ್ ಬಂದಾಗ, ಅದು ಉತ್ತರ ಪ್ರದೇಶ ಆಗಿರ್ಲಿ ಇಲ್ಲ ದೇಶದ ಯಾವುದೇ ರಾಜ್ಯ ಆಗಿರ್ಲಿ, ಯಾವಾಗ ಒಬ್ಬ ಮುಖ್ಯಮಂತ್ರಿ ಯಾವುದೇ ಒಂದು ಹೊಸ ಸರ್ಕಾರ ಮಾಡಿದಾಗ, ಮುಖ್ಯಮಂತ್ರಿ ಆದಾಗ ತನ್ನದೇ ಗೌರ್ಮೆಂಟ್ ನಡೆಸ್ತಾರೆ, ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಅದೊಂದು ರೊಟೀನ್, ಒಂದು ಸಿಸ್ಟಮ್. ನಿಮ್ದೇ ಒಂದು ಆದ್ರೆ ನಾನು ಒಂದು ದಲಿತ ವರ್ಗಕ್ಕೆ ಸೇರ್ದವಳು. ನನ್ ಮೇಲೆ ಜಾಸ್ತಿ ಕಣ್ಣಿಟ್ಟಿರ್ತಾರೆ. ನಾನ್ ಮಾಡೋದು 5 ಟ್ರಾನ್ಸ್ಫರ್ ಆದ್ರೆ ಹೇಳೋದು 50. ನೋಡೋಣ ಜನರು ನಿಮ್ಮನ್ನ ಯಾವ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತಾರೆ ಅಂತ. ನಿಮ್ಮ ಪ್ರಶ್ನೆ. ನನ್ ಪ್ರಶ್ನೆ ಮಾಯಾವತಿ ಅವರಿಗೆ ಏನಂದ್ರೆ, ಜಾತಿ ಆಧಾರಿತ ರಾಜಕಾರಣ ಎಲ್ಲಿವರೆಗೂ ಇರುತ್ತೆ ಮತ್ ಯಾಕೆ? ಯಾವಾಗ ಬಹುಜನ ಸಮಾಜ ಪಾರ್ಟಿ ಬಹುಜನ ಸಮಾಜದ ಜೊತೆಗೆ ಅಪ್ಪರ್ ಕ್ಯಾಸ್ಟ್ ಜನರನ್ನ MP ಕೂಡ ಮಾಡತ್ತೆ, MLAನೂ ಕೂಡ ಮಾಡತ್ತೆ, ಸರ್ಕಾರದಲ್ಲಿ ಮಿನಿಸ್ಟ್ರನ್ನೂ ಕೂಡ ಮಾಡತ್ತೆ, ಆರ್ಗನೈಸೇಷನ್ ಅಲ್ಲಿ ಉತ್ತೇಜನನೂ ಕೊಡತ್ತೆ. ಇಷ್ಟಾದ್ರೂ BSP ಮೇಲೆ ಜಾತಿವಾದದ ಆರೋಪ ಮಾಡೋದು ನನ್ಗನ್ಸತ್ತೆ ಇದು ಸರಿಯಲ್ಲ. ಮಾಯಾವತಿಜಿ ಆರೋಪ ಯಾಕೆ ಮಾಡ್ತಾರೆ ಅಂದ್ರೆ, ಒಂದು ಕಾಲದಲ್ಲಿ BSPದೇ ಘೋಷಣೆ ಇತ್ತು, ತಿಲಕ್ ತರಾಜು ಅವ್ರ ತಲ್ವಾರ್ ಇನ್ಕೋ ಮಾರೋ ಜೂತೆ ಚಾರ್. ನನ್ನ ಧ್ವನಿಯಲ್ಲಿ ಇಲ್ಲ ಮಾನ್ಯವಾರ್ ಕಾಂಶಿರಾಮ್ ಅವರ ಧ್ವನಿಯಲ್ಲಿ ಇಡೀ ಇಂಡಿಯಾದಲ್ಲಿ ಯಾರಾದ್ರೂ ಇದನ್ನ ತೋರ್ಸಿದ್ರೆ ಈ ಮಾತನ್ನ ನಾನು ಹೇಳಿದೀನಿ ಅಂತ ನಾನ್ ರಾಜಕೀಯದಿಂದ ಸನ್ಯಾಸ ನೀವು ತಗೋತೀನಿ. ಯಾವಾಗ ಭಾಷಣ ಮಾಡೋದಕ್ಕೆ ಹೋಗ್ತಿದ್ರು ಆಗ ಇಂಥ ಇಲ್ಲ, ಘೋಷಣೆಗಳಂತೂ ನೀವ್ ಹೇಳಿ, ಕೂಗ್ತಿದ್ರು. ನೀವ್ ಕೇಳಿದಿರಾ? ನಿಮ್ ಹತ್ರ ರೆಕಾರ್ಡ್ ಇದ್ಯಾ? ನನ್ನ ಧ್ವನಿ ಟೇಪ್ ಏನಾದ್ರೂ ಇದ್ರೆ ನಿಮ್ಮ ಧ್ವನಿ ತೋರ್ಸಿ. ಇಲ್ಲ, ಆದ್ರೆ ಇಂಥ ಪಬ್ಲಿಕ್ ಮೀಟಿಂಗ್ ಗಳಲ್ಲಿ ಇಲ್ಲ, ಈಗ ಘೋಷಣೆಗಳಂತೂ public- ಕೇಳ್ತಿದ್ವು. ಗೋಡೆಗಳ ಯಾರು- ಮೇಲೆ ಘೋಷಣೆಗಳನ್ನ ಬರೀತಿದ್ರು. ಖಂಡಿತ ಇಲ್ಲ. ನಿಮ್ಮಂತವ್ರೆ ರಾತ್ರಿ ಹೋಗಿ ಗೋಡೆಗಳ ಮೇಲೆ ಅಲ್ಲ, ಬರ್ತಿದ್ರಂತೆ. ನಾವ್ ಯಾಕೆ ಹೋಗ್ಬರ್ಲೇನು? ನೀವ್ ಹೇಳ್ತಾ ಇದ್ದೀರಾ ಬಹುಜನ ಸಮಾಜ ಪಾರ್ಟಿಯ ದೃಷ್ಟಿನಲ್ಲಿ ಯಾವ ಬಹುಜನ ಸಮಾಜದ ಜನರಿದ್ದಾರೋ ಅಥವಾ ಯಾವ ಅಪ್ಪರ್ ಕಾಸ್ಟಿನ ಜನರಿದ್ದಾರೋ ಇವರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ಇಲ್ಲ. ಬಹುಜನ ಏನ್ ಸಮಾಜ ಹೇಳ್ತೀರಾ? ಪಾರ್ಟಿ ನಾನು ಪದೇ ಹೇಳ್ತಿದ್ದೀನಿ, ಯಾವುದೇ ಜಾತಿ ಅಥವಾ ಧರ್ಮದ ವಿರುದ್ಧ ಇಲ್ಲ. ಒಂದು ವ್ಯವಸ್ಥೆಯ ಪರಿವರ್ತನೆಗಾಗಿ ಹೋರಾಡ್ತಾ ಪಬ್ಲಿಕ್ ನ ಇದೀವಿ. ಇಂಪ್ರೆಷನ್ ನೋಡಿ, ಇದೇನ್ ಇಂಪ್ರೆಷನ್ ಇಲ್ಲ, ಇದೆಯಲ್ಲ, ನೀವ್ ಇದನ್ನ ಒಪ್ಕೋತೀರಲ್ವಾ? ಈಗಾದ್ರೂ ಜನರ ಹಾಗೆ ಮನಸ್ಸಲ್ಲಿ ಅನ್ಕೋಬಾರ್ದು ಹೇಗಿದೆ? ಪಬ್ಲಿಕ್. ಈಗ ನಾವು ಅಪ್ಪರ್ ಕ್ಯಾಸ್ಟ್ ಜನರನ್ನ ಯಾವಾಗ ಪಾರ್ಟಿ ಹೊಸದಾಗ ಆಗಿತ್ತೋ ಆಗ ಅಪ್ಪರ್ ಕ್ಯಾಸ್ಟ್ ಜನರನ್ನ ಅರ್ಥ ಮಾಡ್ಕೊಳಕ್ಕೆ ನಮ್ಗೆ ಸಮಯ ಹಿಡಿತು. ಯಾವಾಗ ಅರ್ಥ ಮಾಡ್ಕೊಂಡ್ರು ಅಪ್ಪರ್ ಕ್ಯಾಸ್ಟ್ ಜನರು ಬಹುಜನ ಸಮಾಜ ಪಾರ್ಟಿ ಯಾವುದೇ ಜಾತಿ ಅಥವಾ ಧರ್ಮದ ವಿರುದ್ಧ ಇಲ್ಲ ಅಂತ BSP ಜೊತೆಗೆ ಅವರು ಸೇರ್ಕೋತಾ ಇದ್ದಾರೆ ನೋಡಿ, ಇವಾಗ. ಹಾಗೆ ನೋಡಿದ್ರೆ ಬಿಜೆಪಿ ಅವರು ಕೂಡ 2-3 ಶೋ ಪೀಸ್ ಮಾಡೋದಕ್ಕೆ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಬಿಡ್ತಾರೆ. ಇಲ್ಲ, ಆ ಬಿಜೆಪಿ ವಿಷಯ ಬೇರೆ ಬಿಡಿ. ಬಿಜೆಪಿ ಅಂತೂ ಹೇಳೋದ್ ಒಂದು ಮಾಡೋದ್ ಒಂದು. ಮಾಯಾವತಿಜಿ, ಬಹಳಷ್ಟು ಆರೋಪಗಳು ಇನ್ನೂ ನಿಮ್ಮ ಮೇಲಿವೆ. ಈ ಮೊಕದ್ದಮೆನ ನಾವು ಮುಂದುವರಿಸ್ತೀವಿ ಒಂದು ಚಿಕ್ಕ ಬ್ರೇಕ್ನ ನಂತರ. ಆಪ್ಕಿ ಅದಾಲತ್ನಲ್ಲಿ ಇವತ್ತು ಕಟಕಟಿಯಲ್ಲಿ ಉಪಸ್ಥಿತರಿದ್ದಾರೆ ಎಂಥ ಒಬ್ಬ ನಾಯಕಿ ಅಂದ್ರೆ, ಯಾರು ತಮ್ಮ ಹೇಳಿಕೆಗಳಿಂದ ತಮ್ಮ ಕಾರ್ಯಗಳಿಂದ ಯಾವಾಗ್ಲೂ ಸುದ್ದಿಯಲ್ಲಿ ಇರ್ತಾರೆ. ಆಪ್ಕಿ ಅದಾಲತ್ನಲ್ಲಿ BSP ನಾಯಕಿ ಮಾಯಾವತಿ ಮೇಲಿರುವ ಆರೋಪ, ಇವರು ವೈಯಕ್ತಿಕ ಸಂಬಂಧಗಳಿಗೆ ಬೆಲೆ ಕೊಡುವುದಿಲ್ಲ. ಮಾಯಾವತಿಜಿ, ಸೋನಿಯಾ ಗಾಂಧಿಯವರು ನಿಮ್ಮ ಕಡೆಗೆ ಸ್ನೇಹದ ಹಸ್ತವನ್ನ ಚಾಚಿದ್ರು, ನಿಮ್ಮ ಬರ್ತ್ಡೇ ಕೇಕನ್ನ ತಿಂದ್ರು, ನಿಮ್ಮನ್ನ ಡಿನ್ನರ್ಗೆ ಕರೆದ್ರು. ಆದ್ರೆ ನೀವು ಸ್ನೇಹನ ಸ್ವೀಕರಿಸ್ಲಿಲ್ಲ, ಕೈ ಬಿಟ್ಬಿಟ್ರಿ. ನಾವಂತೂ ಎಲ್ರ ಜೊತೆಗ್ ಒಳ್ಳೆ ಸಂಬಂಧ ಬೆಳ್ಸೋಕೆ ಬಯಸ್ತೀವಿ. ಆದ್ರೆ ಸಂಬಂಧಗಳ ಜೊತೆಗೆ ನಾವ್ ಇದನ್ನು ನೋಡ್ಬೇಕು, ಬಹುಜನ ಸಮಾಜದ ಹಿತಾಸಕ್ತಿ ಎಲ್ಲಿದೆ ಅಂತ. ಎಲ್ಲಿ ಬಹುಜನ ಸಮಾಜದ ಹಿತ ಇಲ್ವೋ ಆ ಸಂಬಂಧಗಳಿಗೆ ನನ್ನ ದೃಷ್ಟಿಲಿ ಪ್ರಾಮುಖ್ಯತೆ ಇರಲ್ಲ. ನೋಡಿ, ನೀವು ನಾನು ಮಹಾರಾಷ್ಟ್ರದಲ್ಲಿ ಸಂಬಂಧಗಳಿಗಿಂತ
ಹೆಚ್ಚು ಮಹತ್ವ ಕೊಡೋದು ಬಹುಜನ ಸಮಾಜದ ಇಂಟ್ರೆಸ್ಟ್ಗೆ. ಮಹಾರಾಷ್ಟ್ರದಲ್ಲಿ ಚುನಾವಣೆಗಳಾಗ್ತಿವೆ. ಒಂದು ವೇಳೆ ನೀವು ನಿಮ್ಮ ಕ್ಯಾಂಡಿಡೇಟನ್ನ ನಿಲ್ಲಿಸ್ದಿದ್ರೆ ನೀವು ಒಂಟಿಯಾಗಿ ಕಾಂಗ್ರೆಸ್ನ ವಿರುದ್ಧ. ಕಾಂಗ್ರೆಸ್ನ ಕ್ಯಾಲ್ಕುಲೇಷನ್ ಏನಂದ್ರೆ ಎಷ್ಟು ನಿಮ್ಮ ಅಭ್ಯರ್ಥಿಗಳು ನಿಲ್ತಾರೋ ಅದರ ಲಾಭ ಬಿಜೆಪಿ ಶಿವಸೇನಾಗೆ ಆಗತ್ತೆ. ಈಗ ತಾನೇ ಲೋಕಸಭಾ ಚುನಾವಣೆ ಕೆಲವೇ ತಿಂಗಳ ಹಿಂದೆ ಮುಗ್ದಿದೆ ಉತ್ತರ ಪ್ರದೇಶದಲ್ಲಿ. ಅಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಕೇವಲ 80ರಲ್ಲಿ 10 ಸೀಟ್ ಸಿಕ್ಕಿದೆ, 10 ಎಂಪಿಗಳು ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ ಪಾರ್ಟಿನಲ್ಲಿ 9 ಆಯ್ಕೆಯಾಗಿದ್ದಾರೆ. ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಮತ್ತೆ ಕಾಂಗ್ರೆಸ್ ಪಾರ್ಟಿ ಸೇರಿ 19 ಬಂದಿದೆ. ಮತ್ತೆ ಬಹುಜನ ಸಮಾಜ ಪಾರ್ಟಿ ಇವರಿಬ್ರು ಸಮವಾಗಿ ಒಂಟಿಯಾಗಿ 19 ಆಯ್ಕೆಯಾಗಿದೆ. ಕಾಂಗ್ರೆಸ್ಗೆ ನಷ್ಟ ಆಗ್ತಿದೆ, ಬಿಜೆಪಿಗೆ ಲಾಭ ಆಗ್ತಿದೆ. ಅದಕ್ಕೂ ನಮ್ಗೂ ಯಾವ ಸಂಬಂಧನೂ ಇಲ್ಲ. ನಾವಿದನ್ ನೋಡ್ಬೇಕು, ಬಹುಜನ ಸಮಾಜ ಪಾರ್ಟಿಗೆ ಎಲ್ಲಿ ಲಾಭ ಆಗ್ತಿದೆ. ಆದ್ರೆ ನೀವಿದನ್ನ ನೋಡ್ಬೇಕಲ್ವಾ, ನೀವು ಬಿಜೆಪಿ ಮೇಲೆ ಸೇಡ್ ತೀರಿಸ್ಕೋಬೇಕಲ್ವಾ. ಇಲ್ಲ, ಬಿಜೆಪಿ ಮೇಲೆ ನಾನ್ ನಿಮಗ್ ಹೇಳಕ್ ಬಯಸ್ತೀನಿ. ನೋಡಿ, ಒಂದ್ಸಲ ನೀವು ಮಾತ್ ಕೇಳಿ ನೀವು. ಮೊದಲು ನೀವು ನನ್ನ ಇಲ್ಲ, ಮೊದ್ಲು ಈ ಪ್ರಶ್ನೆ Okay. ನಾನು ಉತ್ತರ ಕೊಡ್ತೀನಿ. ನೋಡಿ. ಅರೆ, ಬಹಳ ತಮಾಷೆ ಉತ್ತರ ಕೊಡ್ತೀನಿ, ಕೇಳೋಣ ಮೊದ್ಲು. ಬಿಜೆಪಿ ಮೇಲೆ ನಾವು ಸೇಡನ್ನ ತೀರ್ಸ್ಕೊಂಡ್ವಿ ಯಾವಾಗ ನಾನು ಕಳೆದ ವರ್ಷ 25 ಆಗಸ್ಟ್ಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ನೋ. ಮತ್ತೆ ಅದಾದ್ಮೇಲೆ ಬಿಜೆಪಿ ಸೇಡಿನ ಭಾವನೆಯಿಂದ ಸೆಂಟ್ರಲ್ನಲ್ಲಿ ಸರ್ಕಾರಿ ಮಿಷನರಿನ ದುರುಪಯೋಗ ಪಡಿಸ್ಕೊಂಡು, ಸಿಬಿಐ ದುರುಪಯೋಗ ಪಡಿಸ್ಕೊಂಡು ಮತ್ತೆ ಜುಡಿಷರಿ ನೆರವು ಪಡೆದು ತಾಜ್ ಪ್ರಕರಣ ಮ್ಯಾಟರಲ್ಲಿ ಸುಳ್ಳು ಆರೋಪ ಹಾಕಿ ನನ್ನ ಸಿಕ್ಸಿದ್ರು. ಆಗ ಉತ್ತರ ಪ್ರದೇಶನೇ ಅಲ್ಲ, ಇಡೀ ದೇಶದ ಯಾವ ಬಹುಜನ ಸಮಾಜದ ಜನರು ಈ ನಿರ್ಧಾರ ಮಾಡಿದ್ರು, ಇಂತಹ ಭಾರತೀಯ ಜನತಾ ಪಾರ್ಟಿನ ನಾವು ಈಗ ಅಧಿಕಾರಕ್ಕೆ ಬರೋದಕ್ ಬಿಡೋದಿಲ್ಲ. ಸೊ ಬಿಎಸ್ಪಿ ಹೇಳಲಿಲ್ಲ, ಮಾಡ್ ತೋರ್ಸಿದ್ರು. ಈಗ ಲೆಕ್ಕ ಅವ್ರು ನಿಮ್ಮನ್ನ ಅಧಿಕಾರದಿಂದ ಇಳಿಸಿದ್ರು ಮತ್ತೆ ನೀವು ಅವ್ರನ್ನ ಇಳಿಸಿದ್ರಿ. ಲೆಕ್ಕ ಚುಕ್ತಾ ಆಯ್ತಲ್ಲ. ಸ್ಟೇಟ್ ನಲ್ಲಿ ಇಳಿಸ್ಲಿಲ್ಲ, ನಾನು ಸ್ವತಃ ರಾಜೀನಾಮೆ ಕೊಟ್ಟೆ. ಬಿಜೆಪಿ ನನ್ನ ಅವರು ಇಳಿಸ್ಲಿಲ್ಲ. ಪರಿಸ್ಥಿತಿಯನ್ನ ಹಾಗೆ ಮಾಡಿದ್ರು. ಬಿಜೆಪಿ ಅವ್ರ ಪರಿಸ್ಥಿತಿನ ಹಾಗೆ ಮಾಡಿದ್ರು. ಅದಕ್ಕೆ ನಾನು ಬಹುಜನ ಸಮಾಜದ ಇಂಟ್ರೆಸ್ಟ್ ಅನ್ನ ಗಮನದಲ್ಲಿಟ್ಕೊಂಡು ಮುಖ್ಯಮಂತ್ರಿಯ ಕುರ್ಚಿಯಿಂದ ಸ್ವತಃ ರಾಜೀನಾಮೆ ಕೊಟ್ಟೆ. ಆದ್ರೆ ಅವ್ರು ನೀವು ನನ್ನ ಇಳಿಸ್ಲಿಲ್ಲ. ಆದ್ರೆ ಹೇಗ್ ಅವ್ರು ಮಾಡಿದ್ರು, ಹೇಗ್ ಅವರು ತಪ್ಪು ಕೆಲಸ ಮಾಡಿದ್ರು, ಸೈಡಿನ ಭಾವನೆಯಿಂದ ಕೆಲಸ ಮಾಡಿದ್ರು, ಹಾಗೆ ನಾವ್ ಅವರಿಗೆ ಸೆಂಟ್ರಲ್ ನಲ್ಲಿ ಅವರನ್ನ ಅಧಿಕಾರದಿಂದ ಆದ್ರೆ ಹೊರ ಮಾಯಾವತಿಜಿ, ನೀವೇ ಇಂಥ ಸಂಬಂಧಗಳನ್ನ ಬೆಳೆಸ್ತಿದ್ರಿ. ಅಟಲ್ ಬಿಹಾರಿ ವಾಜಪೇಯಿ, ನೀವೇ ಹೇಳ್ತಾ ಇದ್ರಿ ನಾನು ಅವರ 2ನೇ ಮಗಳ ತರ ಅಂತ. ನಾನು ತಾಜ್ ಪ್ರಕರಣದ ಮ್ಯಾಟರ್ನಲ್ಲೂ ಪ್ರಕರಣದ ವಿಷಯದಲ್ಲೂ ನಾನು ಹೇಳಿದ್ದೆ, ಒಂದ್ ವೇಳೆ ನೀವು ನನ್ನ ಮಗಳು ಅಂತ ಭಾವಿಸ್ತೀರಾ, ಮತ್ತೆ ನೀವು ತಾಜ್ ಪ್ರಕರಣದ ನೆಪದಲ್ಲಿ ನನ್ನ ಮತ್ತೆ ನನ್ನ ಸಂಬಂಧಿಕರನ್ನೆಲ್ಲ ನೀವು ಇನ್ಕಮ್ ಟ್ಯಾಕ್ಸ್ ಇಲಾಖೆಯಿಂದ ಅದರ ತನಿಖೆನ ಮಾಡಿಸ್ತಾ ಇದ್ದೀರಾ. ಸರಿ, ಹಾಗಾದ್ರೆ ನೀವು ನಿಮ್ಮ 2ನೇ ಮಗಳಿದಾಳಲ್ಲ, ಅವಳ ತನಿಖೆ ಕೂಡ ಆಗ್ಬೇಕು, ಗೊತ್ತಾಗ್ಬೇಕು ನಿಮ್ಮ ಸ್ವಂತ ಮಗಳ ಹತ್ರ ಎಷ್ಟು ಆಸ್ತಿ ಇದೆ, ಮತ್ತೆ ನಿಮ್ಮ ಸಂಬಂಧಿಕರ ತನಿಖೆ ಕೂಡ ಆಗ್ಬೇಕು, ಮತ್ತೆ ನಂದು ಕೂಡ ಆಗ್ಬೇಕು. ಹಾಲು ಹಾಲಾಗಿರ್ಲಿ, ನೀರು ನೀರಾಗಿರ್ಲಿ, ಅದು ತುಂಬಾ ಒಳ್ಳೇದು. ಯಾರು ನಿಮ್ಮನ್ನ ಮಗಳು ಅಂದ್ರು ನೀವು ಅವರನ್ನು ಕೂಡ ಇಲ್ಲ, ಬಿಡ್ಲಿಲ್ಲ. ಮತ್ತೆ ಒಂದ್ ವೇಳೆ ಅವರು ಮಗಳ ಕರ್ತವ್ಯನ, ಒಂದ್ ವೇಳೆ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಗಳ ಕರ್ತವ್ಯನ ಸರಿಯಾಗಿ ನಿಭಾಯಿಸಿದ್ರೆ ಆಗ ನಾನು ಅವ್ರ ಜೊತೆ ಹಾಗ್ ಮಾಡ್ತಾ ಇರ್ಲಿಲ್ಲ. ನಾನು ಹೇಗೋ ಹಾಗೆ ಉತ್ತರ ಕೊಟ್ಟೆ ಅಲ್ವಾ. ನಾನು ನಿಮ್ಮ ಪತ್ರ ಏನಿದೆ ನೀವು ಬರ್ದಿದ್ರಲ್ಲ ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ, ಅದನ್ನ ಓದ್ತಿದ್ದೆ. ಅದ್ರಲ್ಲಿ ನೀವು ಬರ್ದಿದ್ದೀರಾ, ಬಿಜೆಪಿನಲ್ಲಿ 2 ಗುಂಪಿದ್ವು, ಅದರಲ್ಲಿ ಒಂದು ಗುಂಪಿನ ಆಸೆ ಏನಾಗಿತ್ತು ಅಂದ್ರೆ ನಿಮ್ಮ ಸರ್ಕಾರ ಮುಂದುವರಿಬೇಕು ಅಂತ. ಬಿಜೆಪಿನಲ್ಲಿ ಯಾರಕ್ ತಾನೇ ಗೊತ್ತಿಲ್ಲ, ಅದ್ರಲ್ಲಿ 2 ಲೋಬಿ ನಡೀತಿತ್ತು. ಒಂದು ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ಲೋಬಿ, ಮತ್ತೆ ಶ್ರೀ LK ಅಡ್ವಾಣಿ ಅವರ ಲೋಬಿ. ಈಗ ನೀವ್ ಹೇಳಿ, ಯಾವ ಲೋಬಿ ನಿಮ್ ಜೊತೆಗಿತ್ತು, ಯಾವ್ದು ವಿರುದ್ಧವಾಗಿತ್ತು? ಈಗ ಆ 2 ಲೋಬಿ ಹೀಗ್ ಬಯಸ್ತಾ ಇದ್ವು, ಬೆಹೆಂಜಿ ನಮ್ ಹತ್ರ ಬರ್ಲಿ ಅಂತ. ನಾನ್ ಯಾರ ಹತ್ರನೂ ಹೋಗೋದಕ್ ಇಷ್ಟಪಡ್ತಾ ಇರ್ಲಿಲ್ಲ. ಹಾಗಾಗಿ ಅವ್ರಿಗನ್ನಿಸ್ತು ಈ ಹುಡ್ಗಿ ಯಾವ್ದೇ ಲೋಬಿಗೆ ಬರೋದಿಲ್ಲ. ಸೊ ಬಹುಶಃ ನಾವು ಯಾವ ದೃಷ್ಟಿಯಿಂದ ನಾವೆಲ್ಲ ಅಥವಾ ಏನ್ ಯೋಚಿಸಿ ನಾವೆಲ್ಲ ಮಾಯಾವತಿಯನ್ನ 5 ವರ್ಷಗಳಿಗೆ ಮುಖ್ಯಮಂತ್ರಿ ಮಾಡಿದ್ವೋ, ಆಗ ಅವ್ರಿಗೆ ಅನ್ನಿಸ್ತಾ ಇರ್ಲಿಲ್ಲ ಅವರು ಇವಳಿಂದ ಮಾಯಾವತಿಯಿಂದ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಬಹಳಷ್ಟು ದೊಡ್ಡ ಲಾಭ ಸಿಗುತ್ತೆ. ಸ್ಪಷ್ಟವಾಗಿ ನಿಮ್ಗೆ ಹೇಳಿದ್ರ ನೀವು ಈ ಕಡೆ ಬಂದ್ಬಿಡಿ, ಇಲ್ಲ ಆ ಕಡೆ ಇದ್ಬಿಡಿ ಅಂತ? ಇಲ್ಲ, ಅವರು 2 ಕಡೆಯಿಂದ ಹೇಳ್ತಾ ಇದ್ರಲ್ಲ. ಹೇಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಯಸ್ತಾ ಇದ್ರು ಇವಳು ನಮ್ಮ ಲೋಬಿನಲ್ಲಿರ್ಲಿ, ಶ್ರೀ LK ಅಡ್ವಾಣಿ ಅವರು ಬಯಸ್ತಾ ಇದ್ರು ನಮ್ಮ ಲೋಬಿನಲ್ಲಿರ್ಲಿ, ನಾನ್ಯಾಕೆ ಯಾರ್ದೋ ಲೋಬಿನಲ್ಲಿರ್ಲಿ. ನಾನು ಬಹುಜನ ಸಮಾಜ ಪಾರ್ಟಿ ಒಂದು ಸ್ವತಂತ್ರ ಪಾರ್ಟಿ, ನ್ಯಾಷನಲ್ ಲೆವೆಲ್ನ ಪಾರ್ಟಿ. ನಮ್ಮ ಪಾರ್ಟಿಯ ಒಂದು ಘನತೆ ಇದೆ, ನಮ್ದೇ ಆದ ಒಂದು ಸ್ಟೇಟಸ್ ಇದೆ. ಸೊ ನಾವು ಯಾಕೆ ಅವ್ರ ಹಿಂದೆ ಬೀಳ್ಬೇಕು? ಲೋಬಿ ಇದ್ರೆ ಒಳ್ಳೇದು. ಈಗಂತೂ ಇವರಲ್ಲಿ 2 ಲೋಬಿ ಆಗ್ತಿದೆ. ಒಂದ್ ವೇಳೆ 5-6 ಆಗ್ಬಿಟ್ರೆ ಬಹುಜನ ಸಮಾಜ ಪಾರ್ಟಿ ಇಂಟ್ರೆಸ್ಟ್ ಎಲ್ಲಿರತ್ತೆ? ಎಷ್ಟು ಜಾಸ್ತಿ ಲೋಬಿ ಇರತ್ತೋ ಅಷ್ಟು ಜಾಸ್ತಿ ಅವರಲ್ಲಿ ಗುಂಪಿರತ್ತೆ, ಗ್ರೂಪಿಸಂ ಇರತ್ತೆ. ಆಗ ಜಾಸ್ತಿ ಜಗಳ ಆಗತ್ತೆ. ಅದರಿಂದ ಲಾಭ BSPಗೆ ಅಲ್ವಾ? ನಾವು ಬಯಸೋದು ಅದನ್ನೇ. ಮಾಯಾವತಿಜಿ, ಈ ಲೋಬೀಸ್ ಮತ್ತೆ ಜಗಳ ಅಂತೂ BSPನಲ್ಲೂ ನಡೆಯುತ್ತೆ. ಬಹಳಷ್ಟು ಇಂಥ ಲೀಡರ್ಗಳಿದ್ದಾರೆ. ಒಬ್ರು ಪೂಲ್ ಸಿಂಗ್ ಬರಯ್ಯ ಮಧ್ಯಪ್ರದೇಶದಲ್ಲಿ ಯಾರು ಪಾರ್ಟಿನ ಕಟ್ಟಿದ್ರು, ಅವರು ಪಾರ್ಟಿನ ಬಿಟ್ಟು ಹೊರಟೋದ್ರು. ಅರೆ, ನೀವು ಯಾರ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಯಾರೇ BSPನ ಬಿಟ್ಟು ಹೋದ್ರು ಅವರು ಒಬ್ರೇ ಹೋಗಿದ್ದಾರೆ. ಬಹುಜನ ಸಮಾಜ ಅವ್ರ ಜೊತೆ ಹೋಗಿಲ್ಲ. ಮಾಯಾವತಿಜಿ, ಇವರಲ್ಲಿ ಇಂಥ ಜನ ಕೂಡ ಇದ್ರು. ಹೇಗೆ ನಾನು ಬರಯ್ಯ ಹೆಸರು ಹೇಳ್ದೆ, ಅದೇ ರೀತಿ ರಾಶಿದ್ ಅಲ್ವಿ ಇದ್ದಾರೆ.
ಯಾವಾಗ ಇಲ್ಲ. ನಿಮ್ಮೇಲೆ ಸಿಬಿಐನ ರೇಡ್ ಆಗಿತ್ತೋ ಅವರು ನಿಮ್ಮ ಇಲ್ಲ, ಡಿಫೆನ್ಸ್ ಅಲ್ಲಿ ನಿಂತಿದ್ರು. ಅಹ್. ಪಾರ್ಲಿಮೆಂಟ್ ಅಲ್ಲಿ ಈಗ ಎಲ್ರಿಗಿಂತ ಯಾವಾಗ ಹೆಚ್ಚಾಗಿ ಅವ್ರು ನಿಮ್ಗೋಸ್ಕರ ಅವರು ಹೋರಾಡ್ತಿದ್ರು. ಎಲ್ಲಿವರೆಗೂ ಅವ್ರ ಪಾರ್ಟಿನಲ್ಲಿದ್ರೋ ಅವರ ನೈತಿಕ ಜವಾಬ್ದಾರಿಯಾಗಿತ್ತು, ಅದನ್ನ ಅವರು ನಿಭಾಯಿಸಿದ್ರು. ಯಾರಿಗೆ ಮಾಯಾವತಿ ಬೇಕೋ ಅವರು ಇಲ್ಲ ಪಾರ್ಟಿಲಿ ಇಲ್ಲ, ಇರ್ತಾರೆ, ಯಾರನ್ನ ಇಲ್ಲಾಂದ್ರೆ ಇಲ್ಲ. ಬಹುಜನ ಸಮಾಜ ಬಯಸುತ್ತೋ ಇಲ್ಲ, ಯಾರನ್ನ ಮಾಯಾವತಿ ಇಲ್ಲ, ಅವರು ನೀವು ಪೂರ್ತಿ ತಪ್ಪು ಹೇಳ್ತಾ ಇದ್ದೀರಾ. ಯಾವಾಗ ನಾವು ಪಾರ್ಟಿ ಮೇಲೆ ಕೇವಲ ನಿಮ್ಮ ಇಲ್ಲ, ಕಂಟ್ರೋಲ್ ಇದೆ, ಏಕಚಕ್ರಾಧಿಪತ್ಯ ಇದೆ, ಇಲ್ಲ, ನನ್ನ ಬೇರೆ ಯಾರದ್ದು ಕಂಟ್ರೋಲ್ ನಡೆಯಲ್ಲ. ಇದೆ. ಅದಕ್ಕೆ ನನ್ನ ಕಂಟ್ರೋಲ್ ಕೇವಲ ಒಂದು ಡಿಸಿಪ್ಲಿನ್ ನ ಮೇಂಟೈನ್ ಮಾಡೋದಿಕ್ಕೆ. ಪಾರ್ಟಿನಲ್ಲಿ ಒಂದು ಡಿಸಿಪ್ಲಿನ್ ಇದೆ, ಅದಕ್ಕೆ ಪಾರ್ಟಿ ಈಗ ಮುಂದುವರಿತಾ ಇರೋದು. ನೋಡಿ, ನಾನು ನಿಮ್ಗೆ ಮತ್ತೆ- ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ. ಉತ್ತರ ಪ್ರದೇಶದಲ್ಲಿ ಎಲ್ರಿಗಿಂತ ಹೆಚ್ಚು ಶಕ್ತಿ ಇದೆ ನಿಮ್ಮ ಪಾರ್ಟಿಗಲ್ಲಿ. 5 ವರ್ಷದಲ್ಲಿ 6 ಅಧ್ಯಕ್ಷರನ್ನ ಬದಲಾಯಿಸಿದ್ರಿ ನೀವು. ರಾಜ್ ಬಹದ್ದೂರ್, ಸೋನಿಲಾಲ್ ಪಟೇಲ್, ಮತ್ತೆ ಜಂಗ್ ಬಹದ್ದೂರ್ ಪಟೇಲ್, ಭಗವತ್ ಪಾಲ್, ಬರ್ಕೂರಾಮ್ ವರ್ಮಾ, ದಯಾರಾಮ್ ವರ್ಮಾ. ಕೆಲವು ದಿನಗಳಿಗೊಮ್ಮೆ ಇವ್ರನ್ನ ನಾವೇನ್ ಬದಲಾಯಿಸಿಲ್ಲ. ಅವರೆಲ್ಲ ತಾವೇ ಬಹುಜನ ಸಮಾಜ ಪಾರ್ಟಿಯನ್ನ ಬಿಟ್ಟು ಹೋದ್ರು, ನಾವ್ ತೆಗ್ದ್ಹಾಕಿಲ್ಲ. ಅಥವಾ ಬಿಟ್ಟು ಹೋಗುವಂತ ಪರಿಸ್ಥಿತಿನ ನೀವು ನಾನು ಸೃಷ್ಟಿ ಮಾಡಿದ್ರ. ಅಂತಹ ಯಾವುದೇ ಪರಿಸ್ಥಿತಿ ಮಾಡಿಲ್ಲ. ಆದ್ರೆ ಯಾವಾಗ ಇವರಿಗೆ ಬೇರೆ ಪಾರ್ಟಿಗಳಿಂದ ಏನಾದ್ರೂ ಹಣಕಾಸು ತಿನ್ನೋಕ್ ಸಿಕ್ತೋ ಅವ್ರಿಗನ್ನಿಸ್ತು BSP ನಲ್ಲಿ ಸಿಗೋದಿಲ್ಲ, ಬಹುಜನ ಸಮಾಜನ ನಾವ್ ಯಾವಾಗ ತಯಾರ್ ಮಾಡ್ತಿದೀವೋ ಜನ ಬರ್ತಾ ಇದಾರೆ BSP ನಲ್ಲಿ ವೇಗವಾಗಿ. ಆ ಜನರನ್ನ ಅರ್ಥ ಮಾಡ್ಕೊಳಕ್ಕೆ ನಮಗ್ ಸ್ವಲ್ಪ ಸಮಯ ಹಿಡಿಯತ್ತೆ. ನಾವ್ ಯಾವಾಗ ಅವರಿಗೆ ಉತ್ತೇಜನ ಕೊಡ್ತೀವೋ ಅವರಲ್ಲಿ ಕೆಲವರು ತಪ್ಪು ಜನರು ಇರ್ತಾರೆ, ಯಾವಾಗ ತಪ್ಪು ಹೊರಗ್ ಬರುತ್ತೋ ಅವ್ರು ಹೊರಟೋಗ್ತಾರೆ. ಏನ್ ವ್ಯತ್ಯಾಸ ಮಾಯಾವತಿಜಿ, ಇಂಥ ಜನ ಯಾರು ಶುರುವಾದಾಗ, ಯಾವಾಗ ನೀವು ಬಾಂಬ್ ಸೇಫ್ ಮಾತಾಡಿದ್ರಿ ಮತ್ತೆ DS4 ಬಗ್ಗೆ ಮಾತಾಡಿದ್ರು, ಆಗಿಂದ ಇದ್ದ 2 ಹೆಸರು ರಾಮ್ ಸಮೋಜ್ ಮತ್ತೆ ತೇಜೇಂದ್ರ ಸಿಂಗ್ ಜಲ್ಲಿ. ಆ ಕಾಲದಿಂದ ನೀವ್ ಹೇಳಿ, ಇವ್ರು ಎಲ್ಲಾದ್ರೂ ಕಾಣಿಸ್ತಾ ಇದಾರ ನಿಮ್ಗೆ? ಯಾಕೆ ಹೂತಿರೋ ಹೆಣಗಳ ಬಗ್ಗೆ ಮಾತಾಡ್ತಾ ಇದೀರಾ? ಎಲ್ಲಾದ್ರೂ ಕಾಣಿಸ್ತಾ ಇದಾರ? ನೀವು ಹೇಗ್ ಕ್ಲೀನ್ ಮಾಡಿದ್ದೀರಾ ಅಂದ್ರೆ ಅವ್ರು ಕಾಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ, ಇದ್ರ ಅರ್ಥ ಏನಂದ್ರೆ ಬಹುಜನ ಸಮಾಜ ಅವ್ರು ಏನ್ ನಿರ್ಧಾರ ತಗೊಂಡ್ರೋ ಅದು ತಪ್ಪಾಯ್ತು, ಅದಕ್ಕೆ ಅವ್ರ ಜೊತೆ ಯಾರು ಹೋಗಿಲ್ಲ. ಬಹುಜನ ಸಮಾಜ ಮಾಯಾವತಿ ಜೊತೆಗಿದೆ. ನೀವಂತೂ ಸ್ವತಃ ಈ ಮಾತನ್ನ ಒಪ್ಕೊಂಡ್ರಿ. ನೋಡಿ, ನಾನು ಹೇಳ್ತಾ ಇದ್ದೀನಿ, ಒಂದಂತೂ ಖಂಡಿತ. ಬಹುಜನ ಸಮಾಜ ಪಾರ್ಟಿಲಿ ಎಂಥವ್ರು ಇರ್ಬೋದು ಅಂದ್ರೆ ಯಾರನ್ನ ಮಾಯಾವತಿ ಇಷ್ಟಪಡ್ತಾರೋ ಅವರು. ಇಲ್ಲ, ಅದು ಬಹುಜನ ಸಮಾಜ ಇಷ್ಟೊಂದು ದೊಡ್ಡ ಸಮಾಜ ಅಲ್ಲ. ಅವರು ಇದನ್ನ ನೋಡ್ತಾರೆ, ಯಾರು ಒಳ್ಳೆ ವ್ಯಕ್ತಿ, ಯಾರು ಕೆಟ್ಟವ್ರು ಅಂತ. ಹಾಗಾಗಿ ಅವ್ರಿಗ್ ಗೊತ್ತು ನಮ್ಮೆಲ್ಲರ ನಾಯಕಿ ನಮ್ಮ ಹಿತಾಸಕ್ತಿನ ಕಾಪಾಡ್ತಾಳೆ. ಸೊ ಯಾರು BSP ನ ಬಿಟ್ಟು ಹೋದ್ರೋ ಅವರು ಖಂಡಿತ ಒಬ್ರಲ್ಲ ಒಬ್ರು ಕೈ ಗೊಂಬೆಗಳು. ಹಾಗಾಗಿ ಅವ್ರ ಜೊತೆಗ್ ಹೋಗಲ್ಲ. ಮಾಯಾವತಿಜಿ, ಸರಿ, ಅವ್ರ ವಿಷಯ ಬಿಟ್ಟು ಬಿಡೋಣ. ಯಾರ್ ಜೊತೆ ನೀವು ಸಂಬಂಧ ಬೆಳೆಸ್ತಿರೋ? ಈಗ ಲಾಲ್ಜಿ ಟಂಡನ್ ಇದ್ದಾರೆ. ಪ್ರತಿ ಸಲ ನೀವು ಅವ್ರಿಗೆ ರಾಖಿ ಕಟ್ಟೋದಕ್ಕೆ ಹೋಗ್ತಿದ್ರಿ. ಮತ್ತೆ ನೀವ್ ಹೇಳಿದ್ರಿ ಇವನಂತೂ ಲಾಲ್ಜಿ ಟಂಡನ್ ಅಲ್ಲ, ಲಾಲ್ಚಿ ಟಂಡನ್ ಅಂತ. ಈಗ ಅಣ್ಣ ತಂಗಿ ಸಂಬಂಧ ಬಹಳ ಪವಿತ್ರವಾದದ್ದು. ಒಂದ್ ವೇಳೆ ಅದರ ಹೆಸರಲ್ಲಿ ಶ್ರೀ ಲಾಲ್ಜಿ ಟಂಡನ್ ಅಥವಾ ಬೇರೆ BJP ನಾಯಕರು ರಾಜಕೀಯ ಮಾಡಕ್ ಹೊರಟ್ರೆ ಅದನ್ನಂತೂ ನಾನ್ ಮಾಡಕ್ ಬಿಡಲ್ಲ. ಈ ಸಲ ರಾಖಿ ಕಟ್ಟಕ್ ಹೋಗ್ಲಿಲ್ವಾ ನೀವು? ಈಗ ನಾನ್ ಯಾವತ್ತೂ ಯಾರ್ ಮನೆಗೂ ರಾಖಿ ಕಟ್ಟಕ್ಕೆ ಅಂತ ಹೋಗಲ್ಲ. ಒಂದ್ ವೇಳೆ ಯಾರಾದ್ರೂ ನಮ್ಮನೆಗೆ ರಾಖಿ ಕಟ್ಟಿಸ್ಕೊಳಕ್ ಬಂದ್ರೆ ಅವರಿಗೆ ಮಾನವೀಯತೆ ದೃಷ್ಟಿಯಿಂದ ನಾನ್ ಅವ್ರನ್ನ ಮನೆಯಿಂದ ದಬ್ಬಿ ಹೊರಗಡೆ ಹಾಕೋಕ್ಕಾಗಲ್ಲ. ಯಾರಾದ್ರೂ ಬಂದ್ರೆ ರಾಖಿ ಕಟ್ಟಿಸ್ಕೊಳ್ಳೋದಿಕ್ಕೆ ಮರ್ಯಾದೆಯಿಂದ ರಾಖಿ ಕಟ್ತೀನಿ. ನೀವು ಸಹ ನಮ್ಮನೆಗ್ ಬಂದ್ರೆ ನಿಮ್ಗೂ ಸಹ ಕಟ್ತೀನಿ. ನಿಮ್ಮ ಮೇಲೆ ಜನರ ಆರೋಪ ಮತ್ತೆ ಪ್ರಶ್ನೆಗಳ ಪಟ್ಟಿ ಬಹಳ ದೊಡ್ಡದಾಗಿದೆ. ಆಪ್ಕಿ ಅದಾಲತ್ನಲ್ಲಿ ಮಾಯಾವತಿ ಅವರ ಮೇಲೆ ಜನರ ಮೊಕದ್ದಮೆ ಮುಂದುವರಿಯುತ್ತೆ ಬ್ರೇಕ್ನ ನಂತರ. ಆಪ್ಕಿ ಅದಾಲತ್ನಲ್ಲಿ ಇವತ್ತು ಪ್ರಶ್ನೆ ಮತ್ತು ಆರೋಪಗಳಿಂದ ಸುತ್ತುವರೆದಿದ್ದಾರೆ ಬಹುಜನ ಸಮಾಜ ಪಾರ್ಟಿಯ ನಾಯಕಿ ಮಾಯಾವತಿ. ಆಪ್ಕಿ ಅದಾಲತ್ನಲ್ಲಿ BSP ನಾಯಕಿ ಮಾಯಾವತಿ ಅವರ ಮೇಲಿರುವ ಆರೋಪ, ಇವರು ತಮ್ಮ ದಲಿತ ಪವರನ್ನ ವೈಯಕ್ತಿಕ ಲಾಭಕ್ಕಾಗಿ ಉಪಯೋಗಿಸಿಕೊಂಡ್ರು. ಜನ ಹೀಗೂ ಹೇಳ್ತಾರೆ, ಈಗಿರುವ ಈ ಮಾಯಾವತಿ ಇವರು ಮೊದಲಿನ ಮಾಯಾವತಿ ಅಲ್ಲ, ಈಗ ಇವರು ಬದಲಾಗಿದ್ದಾರೆ. ಈಗ ಮಾಯಾವತಿ ಜಿಯವರ ಹೇರ್ ಸ್ಟೈಲ್ ಕೂಡ ಬದಲಾಗಿದೆ, ಮಾಯಾವತಿ ಅವರ ಫ್ಯಾಷನ್ ಬದಲಾಗಿದೆ, ಮಾಯಾವತಿ ಜಿಯವರ ಲುಕ್ ಕೂಡ ಬದಲಾಗಿದೆ. ನೀವ್ ನನ್ನ ಜೀವನ ಶೈಲಿ ಬಗ್ಗೆ ಮಾತಾಡ್ಬೇಡಿ. ನೀವ್ ಇದನ್ ಹೇಳಿ, ಅದು ಮಾಯಾವತಿ ಈ ದೇಶದಲ್ಲಿ ಹೇಗೆ ಯಾವ ಅಪ್ಪರ್ ಕ್ಯಾಸ್ಟ್ನ ಜನರಿದಾರೋ ಹಾಗೆ ಯಾರಲ್ಲಿ ಸಮಾನತೆಯ ಭಾವನೆ ಕಣಕಣದಲ್ಲೂ ಯಾರಲ್ಲಿ ತುಂಬಿ ತುಳುಕ್ತಾ ಇತ್ತೋ, ನಾನ್ ಅವರಲ್ಲಿ ಮಾನವೀಯತೆ ಮತ್ತೆ ಮನುಷ್ಯತ್ವನ ಎಚ್ಚರಿಸ್ದೆ ಮತ್ತೆ ಅವ್ರಿಗೆ ತೋರಿಸ್ಕೊಟ್ಟೆ. ಅಸಮಾನತೆಯ ಭಾವನೆ ಏನಿದೆ, ಆ ಅಸಮಾನತೆಯ ವಿಷಯ ಅದು ಸರಿಯಲ್ಲ. ಸೊ ನಾನು ಬಹುಜನ ಸಮಾಜವನ್ನೇನೋ ಸಿದ್ಧಪಡಿಸ್ದೆ, ಆದ್ರೆ ಈ ದೇಶದೊಳಗೆ ಯಾವ ಅಪ್ಪರ್ ಕ್ಯಾಸ್ಟ್ ಜನರಿದಾರೋ ಹಾಗೆ ಅವರ ಮನಸ್ಮೃತಿಯ ಮಾನಸಿಕತೆ ಏನಿತ್ತಲ್ಲ ಅದನ್ನ ನಾನ್ ಬದಲಾಯಿಸ್ದೆ. ನಾನು ದೇಶದ ಹಿತದೃಷ್ಟಿಯಿಂದ ದೊಡ್ಡ ಕೆಲಸ ಸರಿ, ಮಾಡಿದೆ. ಮನುಸ್ಮೃತಿ, ನೀವು ಅದ್ರ ಪ್ರಶಂಸೆ ಮಾಡಿ. ಮಾನವೀಯತೆ. ನೀವು ನನ್ನ ಹೇರ್ ಸ್ಟೈಲ್ ಮತ್ತೆ ನನ್ನ ಬಟ್ಟೆಗಳ ಬಗ್ಗೆ ಮಾತಾಡ್ತಾ ಇದ್ದೀರಾ. ಹಾಗೆ ಈಗ ಇಲ್ಲ, ಇನ್ನೂ ಬಹಳ ಹಾ. ಮಾನವೀಯತೆಯ ಬಗ್ಗೆ ನೀವು ಪಾಠ ಕಲಿಸೋದಕ್ಕೆ ತಮ್ಮ ಜನ್ಮದಿನವನ್ನ ಹೇಗ್ ಆಚರಿಸಿದ್ರಿ ಅಂದ್ರೆ ಮುಗಲ್ಲೇ ಆಜಂನ ಸೆಟ್ ಹಾಕ್ಲಾಗಿತ್ತು. ನಿಮಗೆ
ಯಾವ ಬಹುಜನ ಸಮಾಜದ ಜನರಿದಾರೋ, ಬಹುಜನ ಸಮಾಜದ ಜನರ ಪಾಪ್ಯುಲೇಷನ್ 100ರಲ್ಲಿ 85 ಇದೆ. ಬಹುಜನ ಸಮಾಜದ ಜನರು ಇದನ್ನ ನೋಡ್ತಾರೆ. ಯಾವಾಗ ಬೇರೆ ಪಾರ್ಟಿಯ ಜನರು ತಮ್ಮ ನಾಯಕರಿಗೆ ಗೌರವ ಮರ್ಯಾದೆ ಕೊಡ್ತಾರೋ ಆಗ ಬಹುಜನ ಸಮಾಜದ ಜನರು ಯೋಚಿಸ್ತಾರೆ, ನಾವ್ ಯಾರಿಗಿಂತ ಹಿಂದೆ ಇಲ್ಲ, ನಾವು ನಮ್ಮ ನಾಯಕರಿಗೆ ಗೌರವ ಮರ್ಯಾದೆ ಕೊಡ್ತೀವಿ. ಹಾಗೆ ನನ್ನ ಜನ್ಮದಿನವನ್ನ ಏನ್ ಆಚರಿಸ್ತಾರೋ ಹಾಗೆ ಅದನ್ನ ಬಹುಜನ ಸಮಾಜದ ಜನರು ಗೌರವ ಮರ್ಯಾದೆಯಿಂದ ಜನ್ಮದಿನನ ಆಚರಿಸ್ತಾರೆ. ಹೇಗ್ ಆಚರಿಸ್ತಾರೆ ಮತ್ತೆ ಅವರು ಯಾವ ರೀತಿ ಆಚರಿಸ್ತಾರೆ, ನಾನು ಅವ್ರ ಭಾವನೆಗಳಿಗೆ ಯಾವ್ದೇ ಇದನ್ನ ಧಕ್ಕೆ ಜನರು ತರೋದಕ್ಕೆ ಆಚರಿಸ್ತಾರಾ ಇಲ್ಲ ಇಷ್ಟಪಡಲ್ಲ. ನೀವು ಆರ್ಗನೈಸ್ ಮಾಡ್ತೀರಾ? 51 ಕೆಜಿ ಕೇಕ್, 10,000 ಲಡ್ಡು, 60 ಕ್ವಿಂಟಲ್ ಹೂವಿನ ಇದು ಹಾರ. ನಿಮಗ್ ಗೊತ್ತಾ ನೀವ್ ಯಾರ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ನೀವು ವಿರೋಧಿ ಜನರ ಬಗ್ಗೆ ಮಾತಾಡ್ತಾ ಇದ್ದೀರಾ. ಅವ್ರು ಆ ಸಮಯದಲ್ಲಿ ಇದೇನ್ ನೀವ್ ಹೇಳ್ತಾ ಇದ್ದೀರೋ, ಯಾಕಂದ್ರೆ ವಿರೋಧ ಪಾರ್ಟಿಗಳ ಹತ್ರ ನನ್ ವಿರುದ್ಧ ಮಾತಾಡೋಕೆ ಬೇರೆ ಏನು ಇಲ್ವೂ ಇಲ್ಲ. ಯಾವ ರಾಷ್ಟ್ರದಲ್ಲಿ ಅವ್ರ ನಾಯಕರ ಜನ್ಮದಿನನ ಆಚರಿಸೋದಿಲ್ಲ? ನನಗಿಂತ ಹೆಚ್ಚು ಹಣ ಅವ್ರ ಜನ್ಮದಿನಕ್ಕೆ ಖರ್ಚಾಗತ್ತೆ. ನನಗಿಂತ ಹೆಚ್ಚು ನೀವ್ ಹೇಳ್ತೀರಾ 51 ಕಿಲೋ ಕೇಕ್ ಅಂತ, ಗೊತ್ತಿಲ್ಲ 100 ಕಿಲೋ ಕೇಕ್ ಮಾಡಿಸ್ತಾರವ್ರು. ಮತ್ತೆ ನೀವು ಲಡ್ಡು ದೊಡ್ಡ ಮಟ್ಟದಲ್ಲಿ ಹಂಚ್ತಾರೆ ಯಾರ್ ಬೇರೆ ಪಾರ್ಟಿಯ ನಾಯಕರು. ಹಾಗೆ ನಾನಂತೂ ಕಮ್ಮಿ ನನ್ನ ಜನ್ಮದಿನಕ್ಕೆ ಆಭರಣ ಹಾಕೊಳ್ಳೋದು. ಅದೆಷ್ಟು ಕೋಟಿಗಳ ಆಭರಣ ಹಾಕೋತಾರೋ ಅವ್ರ ಈ ಬಗ್ಗೆ ಆಭರಣಗಳ ಚರ್ಚೆನೇ ಕಡಿಮೆನಾ ಆಗೋದಿಲ್ಲ. ಮಾಯಾವತಿಜಿ? ಅವ್ರ ಇಷ್ಟೊಂದು ಚರ್ಚೆ ಯಾರೂ ಮಾಡಲ್ಲ. ಇಷ್ಟೊಂದು ದೊಡ್ಡ ದೊಡ್ಡ ಡೈಮಂಡ್ಸ್ ಕಾಣಿಸ್ತಾ ಇದೆ, ನೀವು ಕಮ್ಮಿ ಅಂತ ಹೇಳ್ತಾ ಇಲ್ಲ, ಇದ್ದೀರಲ್ಲ. ನಿಮ್ಗೆ ಯಾವ ಡೈಮಂಡ್? ಬಹುಜನ ಸಮಾಜ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ. ನೀವು ನನ್ನ ಕಿವಿಲಿ ಬಹಳ ಸಣ್ಣ ಡೈಮಂಡ್ ನ ನೋಡಿದ್ರಿ. ಅವ್ರು ಬಯಸೋದು ನಮ್ಮ ನಾಯಕಿ ದೊಡ್ಡ ದೊಡ್ಡ ಡೈಮಂಡ್ ಹಾಕ್ಲಿ ಅಂತ. ಅದಕ್ ನಾನು ಹೇಳ್ತೀನಿ, ಇಲ್ಲ, ನನ್ಗದೆಲ್ಲ ಇಷ್ಟ ಆಗಲ್ಲ. ದೊಡ್ಡ ದೊಡ್ಡ ಡೈಮಂಡ್ಗಳು ಏನಿದೆ ಅದು ದೊಡ್ಡ ದೊಡ್ಡ ಪಾರ್ಟಿಗಳಿಗೆ ಸೇರ್ಲಿ. ನಾನು ನಮ್ಮ ಬಹುಜನ ಇಲ್ಲ, ದೊಡ್ಡ ಸಮಾಜದವಳು. ಪಾರ್ಟಿಯವರಂತೂ ಡೈಮಂಡ್ ಅನ್ನ ಬಚ್ಚಿಡ್ತಾರೆ. ಇಲ್ಲ, ಆಗವ್ರು ಬಹಳ ಯಾರ್ ಬಚ್ಚಿಡ್ತಾರೋ ನನ್ನ ಅನಿಸಿಕೆ ಪ್ರಕಾರ ಅವರು ಮಹಾ ಕಳ್ರು. ನನ್ ಹತ್ರ ಏನಿದ್ಯೋ ಅದು ಜನರ ಕಣ್ಮುಂದೆನಾದ್ರೂ ಇದೆ. ನಾನು ಓಪನ್ ಪುಸ್ತಕದ ತರ ಜನರಿಗೆ ಗೊತ್ತಿದೆ ನನ್ ಹತ್ರ ಏನಿದೆ ಅಂತ. ಅದೇ ಬೇರೆ ಪಾರ್ಟಿಗಳ ನಾಯಕರು ಯಾರು ದೊಡ್ಡ ದೊಡ್ಡ ಡೈಮಂಡ್ಗಳನ್ನ ಇಟ್ಕೊಂಡಿದ್ದಾರೆ, ಬಚ್ಚಿಟ್ಕೊಂಡಿದಾರೋ ಆ ರೀತಿ ನಾಯಕರೇ ದೇಶನ ಹಾಳ್ ಮಾಡಿಟ್ಟಿರೋದು. ಆದ್ರೆ ಇದನ್ನ ಹೇಳಿ, ಎಲ್ಲಿಂದ ಬರುತ್ತೆ ಈ ಡೈಮಂಡ್? ಇದನ್ನ ಅವ್ರಿಗ್ ಕೇಳಿ ನೀವು. ಇದನ್ನ ನನಗಂತೂ ಬಹುಜನ ಸಮಾಜದ ಜನರು ಕೊಡ್ತಾರೆ. ವಿರೋಧಿ ಪಕ್ಷದವರು ಹೇಳೋದೇನಂದ್ರೆ ಅವ್ರಿಗೆ ಇಲ್ಲಿ ಹೇಳ್ಕೊಡ್ತಾರೆ ಬರ್ತ್ಡೇಗೆ ಇಷ್ಟು ಹಣದ ಗಿಫ್ಟ್ ತಗೊಂಡು ಬರಲೇಬೇಕು ಅಂತ. ಇದನ್ನ ನೀವು ಅವರಿಗೆ ಕೇಳಿ. ಯಾರ್ ಪರಿಸ್ಥಿತಿ ಬಹಳ ಹದಗೆಟ್ಟಿತ್ತೋ, ಸಣ್ಣ ಸಣ್ಣ ಮನೆಗಳಲ್ಲಿರ್ತಿದ್ರು, ಇವತ್ತು ದೊಡ್ಡ ದೊಡ್ಡ ಅರಮನೆಗಳಲ್ಲಿರ್ತಿದ್ದಾರೆ. ಯಾವಾಗ ನೀವು ಮುಖ್ಯಮಂತ್ರಿ ಆಗಿದ್ರು ಆಗ 25 ಕೋಟಿ ಬಜೆಟ್ ಅಲ್ಲಿ ಫಿಲ್ಮ್ ಮಾಡೋ ಅಂತ ಪ್ರಾಮಿಸ್ ಮಾಡ್ಲಾಗಿತ್ತು ನಿಮ್ಮ ಲೈಫ್ ಮೇಲೆ. ಈ ಬೇಡ್ದಿರೋ ವಿಷಯ ಯಾಕಿವತ್ತು ನೀವು ನನಗೆ ಕೇಳ್ತಾ ಇದ್ದೀರಾ ನ್ಯಾಯಾಲಯದ ಮುಂದೆ? ನಿಮಗೆ ಇದನ್ನ ಯಾರು ಹೇಳಿದ್ರು? ನಿಮ್ಗೆ ಇದಂತೂ ಈ ಪತ್ರಿಕೆಗಳಲ್ಲಿ ಪ್ರಕಟ ಈ ಆಗಿತ್ತು. ಪತ್ರಿಕೆಗಳಲ್ಲಿ ಗೊತ್ತಿಲ್ಲ ಏನೇನ್ ಬರ್ದು ಪ್ರಕಟಿಸ್ತಾರೋ ಬಿಎಸ್ಪಿ ಬಗ್ಗೆ. ನೋಡಿ, ನಾನ್ ನಿಮ್ಗೆ ಪತ್ರಿಕೆಯಲ್ಲಿ ಏನ್ ಓಹೋ, ಬರ್ದಿದ್ದಾರೆ ಅಂತ. ನೀವ್ ಯಾವ ಕಿತ್ತೋಗಿರೋ ಪತ್ರಿಕೆ ಬಗ್ಗೆ ಮಾತಾಡ್ತಾ ಇದ್ದೀರಾ? ನೀವ್ ಏನ್ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರೋ ಖಂಡಿತ ಅದು ತಪ್ಪು. ನೀವು ಕೇಳಿಸ್ಕೊಳ್ಳಿ, ಪ್ರಶ್ನೆನಾದ್ರೂ ಕೇಳಿಸ್ಕೊಳ್ಳಿ. ಓಹೋ, ಪ್ರಶ್ನೆನ ಏನ್ ಕೇಳಿಸ್ಕೊಳ್ತೇನೆ. ಕೇಳಿಸ್ಕೊಳ್ಳಿ? ಆ ಪ್ರಶ್ನೆನಲ್ಲಿ ದಮ್ಮೇ ಇಲ್ಲ. ಪ್ರಶ್ನೆಯಲ್ಲಿ ಅಂದ್ಮೇಲೆ ನಿಮ್ ಪ್ರಶ್ನೆನ ಅಲ್ಲ, ನಾನ್ ಯಾಕೆ ಕೇಳಿ? ಪ್ರಶ್ನೆನಾದ್ರೂ ಕೇಳಿಸ್ಕೊಳ್ಳಿ. ಪ್ರಶ್ನೆಯಲ್ಲಿ ಹೀಗ್ ಬರ್ದಿದ್ದಾರೆ, 25 ಕೋಟಿ ಫಿಲಂ, ಅದರ ಹೆಸರು ಮಾಯಾ ಮೇಡಮ್. ಅದು ನಾನಂತೂ ತಯಾರಾಗತ್ತೆ. ನಿಮ್ಮ ಬಾಯಿಂದಲೇ ಮೊದಲನೇ ಸಲ ಈ ಹೆಸರನ್ನ ಕೇಳ್ತಾ ಇದೀನಿ. ನನಗನ್ಸತ್ತೆ ನೀವೇ ಇದನ್ನ ಯಾವ್ದೋ ಒಂದು ಇಲ್ಲ, ಇಲ್ಲ, ಪತ್ರಿಕೆಯಲ್ಲಿ ಇದಂತೂ ಸುದ್ದಿ ಪ್ರಕಟಣೆ ನೋಡಿ, ಟೈಮ್ಸ್- ಮಾಡಿಸ್ತೀರಾ. ನಿಮ್ಮ ನ್ಯಾಯಾಲಯದಲ್ಲಿ ಪ್ರಶ್ನೆ ಕೇಳೋ ಇಲ್ಲ, ಇಲ್ಲ, ಇದು ಖಂಡಿತ ತಪ್ಪು. ಇದು ಮಾಯಾವತಿಜಿ 10, ಅರೆ, 16. ನೀವ್ ಯಾವ ಪತ್ರಿಕೆ ಅರೆ, ಬಗ್ಗೆ ಹೇಳೋದ್ ಮಾತಾಡ್ತಾ ಕೇಳಿಸ್ಕೊಳ್ಳಿ, ಇದ್ದೀರಾ? ಕೇಳಿಸ್ಕೊಳ್ಳಿ. ನಾನು ಹೇಳ್ತೀನಿ ಯಾವ ಪೇಪರ್ ಅಂತ. 16th ನವೆಂಬರ್ 2003 ನ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆ. ಈಗ ನನಗನ್ನಿಸ್ತಿದೆ ನೀವೇ ಹಾಕ್ಸಿರ್ಬೇಕು ಇದನ್ನೆಲ್ಲ. ನಾನ್ ಹೇಗ್ ಹಾಕಿಸ್ಲಿ ಮಾಯಾವತಿನ ಇದ್ರಲ್ಲಿ? ಜನತಾ ಅದಾಲತ್ಗೆ ಕರಿತೀವಿ, ಯಾವ್ದಾದ್ರೂ ಪ್ರಶ್ನೆ ಇರ್ಬೇಕಲ್ವಾ ಕೇಳೋಕೆ? ಅಲ್ಲ, 1 ವರ್ಷದ ಹಿಂದೆನೆ ಹಾಕಿಸ್ತೀವ ಅಡ್ವಾನ್ಸ್ ಅಲ್ಲಿ. ಇದ್ರಲ್ಲಿ ಬರ್ದಿದ್ದಾರೆ. ಈಗ ನಿಮಗ್ ಗೊತ್ತು ಮಾಯಾವತಿ ಬೇಗ ಸಮಯ ಕೊಡಲ್ಲ. 1 ವರ್ಷ ಅಂತೂ ಬೇಕು ಅವಳನ್ನ ನ್ಯಾಯಾಲಯಕ್ಕೆ ಕರ್ಸೋದಕ್ಕೆ. ಇದ್ರಲ್ಲಂತೂ ಬರ್ದಿದೆ ನಿಮ್ಮ ಮುಖ ಏನಿದೆ ಅದು ಶಬಾನಾ ಆಜ್ಮಿಗೆ ಹೋಲುತ್ತೆ. ಹಾಗಾಗಿ ಶಬಾನಾ ಆಜ್ಮಿ ಅವರು ನಿಮ್ಮ ಅರೆ, ರೋಲನ್ನ ಮಾಡ್ತಾರೆ ನಾನು ಅಂತ. ಗೊತ್ತಿಲ್ಲ ಯಾವ ಕಳಪೆ ಸುದ್ದಿ ಹಿಡ್ಕೊಂಡು ಮಾತಾಡ್ತಾ ಇದ್ದೀರಾ. ಏನ್ ಫಿಲ್ಮ್? ನಾನು ಈ ಫಿಲ್ಮ್ ಹಿಂದೆ ಎಲ್ಲ ಹೋಗೋದಿಲ್ಲ. ನಾನು ಇಡೀ ಜೀವನನ ಬಹುಜನ ಸಮಾಜದ ಇಂಟ್ರೆಸ್ಟ್ಗಾಗಿ ಮುಡುಪಾಗಿಟ್ಟಿದ್ದೀನಿ. ನಾನು ನೀವು ರಾಜಕೀಯಕ್ಕೆ ಬಂದಿದ್ದೀನಿ. ಫಿಲ್ಮ್ಗಳನ್ನ ನೋಡ್ತೀರಾ? ನನಗೆ ಫಿಲ್ಮ್ಗಳನ್ನ ನೋಡೋಕೆ ಸಮಯನೇ ಸಿಗೋದಿಲ್ಲ. ನಾನು ನನ್ನ ಜೀವನದ ಒಂದೊಂದು ನಿಮಿಷ ಬಹುಜನ ಸಮಾಜದ ವಿಷಯಗಳನ್ನ ಮುಂದುವರ್ಸೋದಕ್ಕೆ ಉಪಯೋಗಿಸ್ಬೇಕು ಅಂತಿದ್ದೀನಿ. ಫಿಲ್ಮ್ಗಳಿಗಾಗಿ ನಿಮ್ಮಂತವ್ರ ಹತ್ರ ಬಹಳ ಸಮಯ ಇದೆ. ನೀವ್ ನೋಡಿ ಫಿಲ್ಮ್ನ, ಮತ್ತೆ ಜನ ನೋಡ್ಬೋದು. ನನ್ನ ಹತ್ರ ಟೈಮ್ ಎಲ್ಲಿದೆ? ಮಾಯಾವತಿಜಿ, ಇಷ್ಟು ಬೇಗ ನಾವು ನಿಮ್ಮ ಬೆನ್ನು ಬಿಡಲ್ಲ. ನಮ್ಮ ಹತ್ರ ಬಹಳಷ್ಟು ಆರೋಪಗಳಿವೆ, ಬಹಳಷ್ಟು ಪ್ರಶ್ನೆಗಳಿವೆ. ಮೊಕದ್ದಮೆಯನ್ನ ಮುಂದುವರಿಸ್ತೀವಿ ಬ್ರೇಕ್ನ ನಂತರ. ಆಪ್ಗೆ ಅದಾಲತ್ನಲ್ಲಿ ಇವತ್ತು ನಾವು ಜನತೆಯ ಪರವಾಗಿ ಮೊಕದ್ದಮೆಯನ್ನ ನಡೆಸ್ತಾ ಇದ್ದೇವೆ ಬಹುಜನ ಸಮಾಜ ಪಾರ್ಟಿಯ ನಾಯಕಿ ಮಾಯಾವತಿ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಬಿಎಸ್ಪಿ ನಾಯಕಿ ಮಾಯಾವತಿಯವರ ಮೇಲಿರುವ ಆರೋಪ. ಇವರು ಅಧಿಕಾರವನ್ನ ದುರುಪಯೋಗ ಮಾಡಿದ್ರು. ಮಾಯಾವತಿಜಿ, ನಿಮ್ಮ ವಿರೋಧಿಗಳು ಈ ಆರೋಪವನ್ನ ಮಾಡ್ತಾನೆ ಇರ್ತಾರೆ. ಯಾವಾಗ ನೀವು ಮುಖ್ಯಮಂತ್ರಿ ಆಗಿದ್ರು ಆಗ ನಿಮ್ಮ ಅಧಿಕಾರವನ್ನ ಸಂಪೂರ್ಣವಾಗಿ ತಮ್ಮ ಲಾಭಕ್ಕಾಗಿ ಉಪಯೋಗಿಸ್ಕೊಂಡ್ರಿ ಅಂತ. ನೀವು ಉತ್ತರ ಪ್ರದೇಶದಲ್ಲಿ ನೀವು ನನಗೆ ಹೇಳಿ, ನಾನು ವೈಯಕ್ತಿಕ ಮಟ್ಟದಲ್ಲಿ
ಏನ್ ಲಾಭ ಮಾಡ್ಕೊಂಡಿದೀನಿ ಒಂದಾದ್ರೂ ಎಕ್ಸಾಂಪಲ್ ನನ್ ಮುಂದೆ ಇಡಿ, ಆಗ ನಾನು ಮೊದಲ ಉದಾಹರಣೆ, ಈ ಮಾತನ್ನ ಮೊದಲನೇ ಒಪ್ಕೋತೀನಿ. ಎಕ್ಸಾಂಪಲ್ ಏನಂದ್ರೆ, ಯಾವಾಗ ನೀವು ಟಿಕೆಟ್ ಕೊಡ್ತೀರೋ ಬಹುಜನ ಸಮಾಜ ಪಾರ್ಟಿಯ ಆ ಟಿಕೆಟ್ಗೋಸ್ಕರ ಹಣ ತಗೋತೀರಾ ಅಂತಾರೆ. ನೀವ್ ಹೇಳಿ, ಯಾವ್ದಾದ್ರೂ ಎಕ್ಸಾಂಪಲ್ ನಿಮ್ ಹತ್ರ ಇದ್ಯಾ? ಇಲ್ಲ ಯಾರಾದ್ರೂ ಬಂದು ಇದನ್ನ ಹೇಳಿದ್ರ ನಿಮ್ಗೆ? ನಾನು ದುಡ್ಡು ತಗೊಂಡು ಮತ್ತೆ ಯಾರಿಂದ ತಗೊಂಡ್ನೋ ಅವ್ರನ್ನ ಇವತ್ತು ಈ ನ್ಯಾಯಾಲಯದ ಮುಂದೆ ಅವ್ರನ್ನ ಹೇಳಿದ್ದಾರೆ. ಇಲ್ಲಿ ನೋಡಿ, ಹೇಳೋದಕ್ಕೋಸ್ಕರ ನೀವು ಗೊತ್ತಿಲ್ಲ ಇಲ್ಲ ಯಾವ್ದ್ಯಾವ್ದೋ ಇಲ್ಲ ವಿಷಯ ಇಲ್ಲ, ನಿಮ್ಮ ಪಾರ್ಟಿಯ ನಾಯಕರು, ಇದು ರಾಶಿದ್ ಅಲ್ವಿ ಅವರ ಹೇಳಿಕೆ. ಅಣ್ಣ, ಯಾವಾಗ ಬಿಎಸ್ಪಿ ನಲ್ಲಿ ದುಡ್ಡು ತಗೊಂಡು ಟಿಕೆಟ್ ಕೊಡುವಂತ ಪದ್ಧತಿ ಯಾರ ಇದೆ. ಬಗ್ಗೆ ಮಾತಾಡ್ತಾ ಇದ್ದೀರಾ? ಮೊದಲನೇದಾಗಿ ಶ್ರೀ ರಾಶಿದ್ ಅಲ್ವಿಗೆ ಇದನ್ನ ನೀವ್ ಕೇಳ್ಬೇಕು. ಯಾವಾಗ ಅವರು ಹಿಂದಿನ ಚುನಾವಣೆಯಲ್ಲಿ ಬಿಎಸ್ಪಿ ಇಂದ ನಿಂತಿದ್ರು ಮತ್ತವರು ಮೆಂಬರ್ ಪಾರ್ಲಿಮೆಂಟ್ ಆಗಿ ಬಂದ್ರು, ಒಂದ್ ವೇಳೆ ನಾನು ದುಡ್ಡು ತಗೊಂಡಿದ್ರೆ ಅವ್ರು ಆಗ್ಲೇ ಯಾಕೆ ಹೇಳಲಿಲ್ಲ ನಾನಿಷ್ಟು ದುಡ್ಡು ತಗೊಂಡಿದೀನಿ ಅಂತ? ಯಾವಾಗ ನಾನು ಈ ಸಲ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ವೋ ಅದಾದ್ಮೇಲೆ ಅವರು ನನ್ ಮೇಲೆ ಆರೋಪ ಮಾಡಿದ್ರು. ಉತ್ತರ ಪ್ರದೇಶದಲ್ಲಿ ಮಾಯಾವತಿ ಒಬ್ಳೆ ಎಂತ ರಾಜಕಾರಣಿ ಅಂದ್ರೆ ನಾನು ಉತ್ತರ ಪ್ರದೇಶದ ಹೇಳ್ತಾ ಇದ್ದೀನಿ ಅಥವಾ ಇಡೀ ದೇಶದ್ದೇ ಹೇಳ್ತಾ ಇದ್ದೀನಿ. ಯಾರು ರಾಜಕೀಯಕ್ಕೆ ಬಂದ ಮೇಲೆ ಯಾವತ್ತು ತನ್ನ ತಂದೆ ತಾಯಿಗೆ, ಯಾವತ್ತು ಸಹೋದರ ಸಹೋದರಿಯರಿಗೆ, ನೆಂಟ್ರಿಸ್ಟ್ರಿಗಾಗ್ಲಿ ನಾನು ಬೆಳೆಸಿಲ್ಲ. ಯಾರನ್ನು ನಾನು ಎಂಪಿ ಮಾಡಿಲ್ಲ, ನಾನು ಯಾರನ್ನು ಎಂಎಲ್ಎ ಮಾಡಿಲ್ಲ, ನಾನ್ ಯಾರನ್ನು ರಾಜ್ಯಸಭೆ ಕಳ್ಸಿಲ್ಲ, ಯಾರನ್ನು ವಿಧಾನ ಪರಿಷತ್ ಕಳ್ಸಿಲ್ಲ. ಯಾವಾಗ್ಲೂ ಬಹುಜನ ಸಮಾಜ ಜನರನ್ನ ಕಳ್ಸ್ದೆ. ನನ್ನಂತ ನಾಯಕಿ ಇಂಡಿಯಾದಲ್ಲಿ ನಿಮ್ಗೆ ಯಾರು ಸಿಗಲ್ಲ. ಯಾವಾಗಿಂದ ನಾನು ರಾಜಕೀಯಕ್ಕೆ ಬಂದ್ನೋ ನಾನು ಬಹುಜನ ಸಮಾಜ ಜನರನ್ನ ಬೆಳೆಸ್ದೆ, ನನ್ನ ನೆಂಟ್ರಿಸ್ಟ್ರಿಗೆ ಯಾವತ್ತೂ ಬೆಳೆಸ್ಲಿಲ್ಲ. ಹಾಗಾಗಿ ಅದಕ್ಕೆ ನನ್ನ ಮೇಲೆ ವೈಯಕ್ತಿಕ ಅಥವಾ ಪರಿವಾರವಾದದ ಈ ರೀತಿಯ ಆರೋಪ ಮಾಡೋದು ಖಂಡಿತ ತಪ್ಪು. ನಿಮ್ಮ ಮಾತು ನಿಜ. ಪರಿವಾರದವರನ್ನ ರಾಜ್ಯಸಭೆಗೆ ಕಳಿಸ್ಲಿಲ್ಲ, ಎಂಎಲ್ಎ ಮಾಡ್ಲಿಲ್ಲ, ಟಿಕೆಟ್ ಕೊಡ್ಲಿಲ್ಲ, ಮಂತ್ರಿ ಮಾಡ್ಲಿಲ್ಲ. ಆದ್ರೆ ಪರಿವಾರದವರ ಪ್ರಾಪರ್ಟಿ ಹೆಚ್ಚಾಯ್ತು, ಅವರ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಯ್ತು. ಏನ್ ಮಾತಾಡ್ತಾ ಇದ್ದೀರಾ? ಪರಿವಾರದವ್ರನ್ನ ನಾನು ನನ್ನಿಂದ ದೂರ ಇಟ್ಟಿದ್ದೀನಿ. ನಾನು ಸಂಪೂರ್ಣವಾಗಿ ಪರಿವಾರದಿಂದ ಪೂರ್ತಿಯಾಗಿ ಬೇರೆ ಇದ್ದೀನಿ. ಅವ್ರು ಏನ್ ಮಾಡ್ತಾ ಇದಾರೆ, ಎಷ್ಟು ಪ್ರಾಪರ್ಟಿ ಮಾಡ್ತಾ ಇದಾರೆ ಅವ್ರಿಗ್ ಗೊತ್ತು. ನಾನು ನನ್ನ ವಿಷಯಕ್ ಬಂದ್ರೆ ನನ್ ಹತ್ರ ಎಷ್ಟು ಬೇಕಾದ್ರೂ ಏನ್ ಬೇಕಾದ್ರೂ ಕೇಳ್ಬೋದು. ಇದನ್ನ ಸರ್ಕಾರದ ರೆಕಾರ್ಡ್ಸ್ ನ ಆಧಾರದ ಮೇಲೆ ಹೇಳ್ತೀನಿ. ಸರ್ಕಾರದ ರೆಕಾರ್ಡ್ ಅಂತೂ ನೀವು ಖಂಡಿತ ತಪ್ಪಾಗಿ ಹೇಳ್ತೀರಾ. ಸರ್ಕಾರದ ನೀವು ರೆಕಾರ್ಡ್ ಯಾವ ಪೇಪರ್ ಮೇಲೆ ಪ್ರಿಂಟ್ ಆಗಿದ್ಯೋ ಅದು ಸರ್ಕಾರದ ರೆಕಾರ್ಡ್. ಇದನ್ನ ಸಿಬಿಐ ಕೋರ್ಟ್ ಮಾಡಿದೆ. ಸಿಬಿಐ ಈಗಲೇ ಫೈನಲ್ ರಿಪೋರ್ಟ್ ಸಬ್ಮಿಟ್ ಮಾಡ್ತು. ಸರಿ, ಸಿಬಿಐ ಹೆಸರನ್ನ ಈ ವಿಷಯ ಸರಿ ಇಲ್ವಾ? 1 ಏಪ್ರಿಲ್ 1995 ಇಂದ 29 ಆಗಸ್ಟ್ 2003 ನಡುವೆ ಬಹಳಷ್ಟು ಪ್ರಾಪರ್ಟಿ ಖರೀದಿ ಮಾಡಲಾಗಿದೆ. ಅಣ್ಣ, ಯಾವಾಗ ಪ್ರಾಪರ್ಟಿ 15 ಕೋಟಿ ರೂಪಾಯಿಗಳ ಪ್ರಾಪರ್ಟಿ. ಯಾವಾಗ ನೋಡಿ, ಈ ಪ್ರಕರಣ ಈಗ ತನಿಖೆ ಹಂತದಲ್ಲಿದೆ. ಈಗ ಸಿಬಿಐ ಇನ್ನು ಫೈನಲ್ ರಿಪೋರ್ಟ್ ಅನ್ನ ಸಬ್ಮಿಟ್ ಇದನ್ನ ಎಫ್ಐಆರ್ ನಲ್ಲಿ ಬರ್ದಿದ್ದಾರೆ. ಹೇಳ್ತಾ ಇದ್ದೀರಾ? ಎಫ್ಐಆರ್ ಅಲ್ಲಿ ಅವ್ರಿಗೆ ಎಲ್ಲಿಂದ ಏನೇನ್ ಸಂಗತಿ ಸಿಕ್ತೋ ಅವರಲ್ಲಿ ಎಫ್ಐಆರ್ ದಾಖಲೆ ಮಾಡಿದ್ರು. ಆದ್ರೆ ಎಲ್ಲಿ ತನಕ ನಾವು ಈಗ ಇನ್ನು ಅವರು ತನಿಖೆ ಮಾಡ್ತಾ ಇದಾರೆ. ತನಿಖೆ ಮಾಡಿದ್ಮೇಲೆ ಎಲ್ಲಿ ತನಕ ಅವರು ರಿಪೋರ್ಟ್ ಸಬ್ಮಿಟ್ ಮಾಡೋದಿಲ್ವೋ, ಚಾರ್ಜ್ ಶೀಟ್ ಹಾಕೋದಿಲ್ವೋ, ಮತ್ತೆ ಚಾರ್ಜ್ ಶೀಟ್ ನ ಉತ್ತರ ನಾವು ಕೊಡ್ತೀವಿ. ಮತ್ತೆ ಈ ಪ್ರಕರಣ ನ್ಯಾಯಾಲಯದಲ್ಲಿ ಯಾವಾಗಿದ್ಯೋ ಎಲ್ಲಿ ತನಕ ಎರಡು ವಿಷಯ ನನಗೆ ಹೇಳಿ. ಇದೇನ್ ಎಫ್ಐಆರ್ ಇದೆ ಮಾರ್ಚ್ 2003 ನಲ್ಲಿ ಲಕ್ನೋನಲ್ಲಿ ಒಂದು ನಲ್ಲಿ ಯಾವ ಪ್ರಾಪರ್ಟಿ ತೋರಿಸಿದಾರೋ ನಾನು ಇದ್ರ ಬಗ್ಗೆ ಏನು ಹೇಳಕ್ ಬಯಸಲ್ಲ. ಯಾಕಂದ್ರೆ ಪ್ರಕರಣ ಕೋರ್ಟ್ ಅಲ್ಲಿದೆ. ಸಿಬಿಐ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ನಾವ್ ಏನ್ ಉತ್ತರ ಕೊಡ್ಬೇಕು, ನ್ಯಾಯಾಲಯದಲ್ಲಿ ಕೊಡ್ಬೇಕು. ಈ ಪ್ರಶ್ನೆ ಇಲ್ಲಿ ಕೇಳೋದು ಯಾವಾಗ ಈ ಪ್ರಕರಣ ಕೋರ್ಟ್ ಅಲ್ಲಿ ನಡೀತಿದ್ಯೋ ಆಗ. ಇದನ್ನ ಈಗ ಜನರ ಮಧ್ಯೆ ಮುಂದೆ ಪ್ರಶ್ನೆ ಕೇಳೋದು ಇದು ಕೋರ್ಟ್ಗೆ ಅವಮಾನ ಹಾಗೆ. ಇದು ಸರಿ, ಯಾವುದು ಕೋರ್ಟ್ ಅಲ್ಲಿ ಅಲ್ಲ. ಯಾಕಂದ್ರೆ ಇನ್ನು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿಲ್ಲ. ಮತ್ತೆ ಪ್ರಕರಣ ಕೋರ್ಟ್ ಅಲ್ಲಿ ಇದೆ. ಸಿಬಿಐ ತನ್ನ ತನಿಖೆಯ ರಿಪೋರ್ಟ್ ಅನ್ನ ಕೇವಲ ಇಷ್ಟನ್ ಮಾತ್ರ ಹೇಳಿ ಸರ್ದಾರ್. ಎಲ್ಲದಕ್ಕೂ ಉತ್ತರನ ನಾವು ನ್ಯಾಯಾಲಯದಲ್ಲಿ ಕೊಡ್ತೀವಿ. ಇದು ಕೂಡ ನ್ಯಾಯಾಲಯನೇ, ಜನರದ್ದು. ಇಲ್ಲ, ಜನರಲ್ಲ, ಬೇರೆ ನ್ಯಾಯಾಲಯ ಇದೆ. ಎಲ್ಲಿ ಇದರ ತೀರ್ಪು ಕೊಡ್ತಾರೋ ಜನರ ನ್ಯಾಯಾಲಯ ನೋಡಿ. ಇಷ್ಟನ್ ಮಾತ್ರ ಹೇಳಿ. ಸರ್ದಾರ್ ಪಟೇಲ್ ರೋಡ್ ಅಲ್ಲಿ ದಿಲ್ಲಿನಲ್ಲಿ ನೀವು 26 ಕೋಟಿ ರೂಪಾಯಿಗಳ ಬಂಗ್ಲೆನ ಖರೀದಿ ಮಾಡಿದ್ರೆ ಇಲ್ವಾ? ನೀವು ಖಂಡಿತ ತಪ್ಪು ಹೇಳ್ತಾ ಇದ್ದೀರಾ. ನಾನು ನನ್ನ ಹೆಸರಲ್ಲಿ ಯಾವುದೇ 26 ಕೋಟಿಗಳ ಬಂಗ್ಲೆ ಖರೀದಿ ಮಾಡಿಲ್ಲ. ನೀವು ಪಾರ್ಟಿ ಹೆಸರಲ್ಲಿ ಖರೀದಿ ಮಾಡಿದ್ರ? ಪಾರ್ಟಿ ಹೆಸರಲ್ಲಿ ಒಂದಲ್ಲ, ಗೊತ್ತಿಲ್ಲ. ನಾವು ದೇಶದ ಎಲ್ಲಾ ರಾಜ್ಯದಲ್ಲೂ ನಾವು ಪಾರ್ಟಿ ಹೆಸರಲ್ಲಿ ಪ್ರಾಪರ್ಟಿ ಬಹುತೇಕ ಸಾಕಷ್ಟು ರಾಜ್ಯಗಳಲ್ಲಿ ಅದನ್ನ ಖರೀದಿ ಮಾಡಿದ್ದೀರಾ? ಇಲ್ಲಿ ಯಾವುದೇ ಪ್ರಾಪರ್ಟಿ ತಗೊಂಡಿದ್ರು ಪಾರ್ಟಿ ಹೆಸರಲ್ಲಿ ತಗೊಂಡಿದೀವಿ. ಆದ್ರೆ ನನ್ನ ಹೆಸರಲ್ಲಿ ಯಾವುದೇ ಪ್ರಾಪರ್ಟಿ ತಗೊಂಡಿಲ್ಲ. ಪಾರ್ಟಿ ಯಾಕಂದ್ರೆ ಪಾರ್ಟಿ ಏನ್ ಮಾತಾಡ್ತಾ ಇದ್ದೀರಾ? ಯಾವಾಗ ಈ ಪ್ರಕರಣ ಕೋರ್ಟ್ ಅಲ್ಲಿ ನಡೀತಿದ್ಯೋ ಮತ್ತೆ ಸಿಬಿಐ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೋ ಈಗ ಮಾಯಾವತಿ ಜಿ ಒಂದ್ ವೇಳೆ ನೀವು ಬೇರೆ ಪ್ರಶ್ನೆ ಕೇಳಿ. ಯಾಕಂದ್ರೆ ನ್ಯಾಯಾಲಯಕ್ಕೆ ಅವಮಾನ ಆಗೋದು ನನ್ಗೆ ಇಷ್ಟ ಆಗೋದಿಲ್ಲ. ನ್ಯಾಯಾಲಯದ ಅವಮಾನ ನ್ಯಾಯಾಲಯಕ್ಕೆ ಅವಮಾನ ಯಾಕಾಗಲ್ಲ? ಯಾವಾಗ ಈ ಪ್ರಕರಣ ಕೋರ್ಟ್ ಅಲ್ಲಿ ನಡೀತಿದೆ, ಸಿಬಿಐ ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ, ಇನ್ವೆಸ್ಟಿಗೇಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಚಾರ್ಜ್ ಶೀಟ್ ಇನ್ನೂ ಹಾಕಿಲ್ಲ ಅಂದಾಗ ಇಂಥ ಪ್ರಶ್ನೆ ನೀವ್ ಯಾಕೆ ಕೇಳ್ತಿದ್ದೀರಾ? ಯಾಕಂದ್ರೆ ಪಬ್ಲಿಕ್ ಖಂಡಿತ ಪಬ್ಲಿಕ್ ತಿಳ್ಕೊಳತ್ತೆ. ಯಾವಾಗ ಇದ್ರ ಮೇಲೆ ಫೈನಲ್ ತೀರ್ಪು ಬಂದಾಗ ಆಗ ನಾವು ಮಾತಾಡ್ತೀವಿ. ನೀವ್ ಯಾಕೆ ತಪ್ಪಾದ ವಿಷಯ ಮಾತಾಡ್ತಾ ಇದ್ದೀರಾ? ಇಲ್ಲ, ಖಂಡಿತ ತಪ್ಪು. ನೀವು ಹೀಗೆ ಇಂಥ ಪ್ರಶ್ನೆನ ಕೇಳ್ಬಾರ್ದು. ಯಾವಾಗ ಈ ಪ್ರಕರಣ ಕೋರ್ಟ್ ಅಲ್ಲಿ ಬಾಕಿ ಇದೆಯೋ. ಆದ್ರೆ ನಾನು ಕೋರ್ಟ್ಗೆ ಅವಮಾನ ಮಾಡಕ್ ಇಷ್ಟಪಡೋದಿಲ್ಲ. ನೀವ್ ಮಾಡಬಹುದು, ಕೋರ್ಟ್ಗೆ ಅವಮಾನ ಮಾಡೋದಿಲ್ಲ.
ಆದ್ರೆ ಈ ವಿಚಾರದ ಬಗ್ಗೆ ನಾವು ನೀವ್ಯಾಕೆ ಸಿಟ್ಟು ನ್ಯಾಯಾಲಯಕ್ಕೆ ಮಾಡ್ಕೊಳ್ತಾ ಪೂರ್ಣ ಇದ್ದೀರಾ? ಗೌರವ ಮತ್ತೆ ಮರ್ಯಾದೆ ಒಂದ್ ಕೊಡ್ತೀವಿ. ವೇಳೆ ನಾನು ಇಂಥ ಪ್ರಶ್ನೆಗಳನ್ನ ಕೇಳಿದ್ರೆ ನೀವ್ಯಾಕೆ ಕೋಪ ಮಾಡ್ಕೋತಾ ಇದ್ದೀರಾ? ನಾನ್ ಕೋಪ ಯಾಕೆ ಮಾಡ್ಕೋತಿದ್ದೀನಿ ಅಂದ್ರೆ ನೀವ್ ನನ್ಗೆ ಎಂತಹ ಪ್ರಶ್ನೆ ಕೇಳ್ತಾ ಇದ್ದೀರಾ ಅಂದ್ರೆ ಆಗ ಕೋರ್ಟ್ನ ಅವಮಾನ ಆಗ್ಲಿ ಮತ್ತೆ ನಾಳೆ ನಾನು ಕೋರ್ಟು ಸ್ಟೇಷನ್ ಮುಂದೆ ನಿಂತ್ಕೊಳ್ಳಿ ನೀವಂತೂ ನನ್ನ ಸಿಕ್ಕಾಕಿಸ್ಬೇಕು ಅಂತಿದ್ದೀರಾ. ಅರೆ, ಇಲ್ಲ ಆದ್ರೆ ನಾನ್ ಸಿಕ್ಕಾಕೊಳ್ಳೋಳಲ್ಲ, ನಾನ್ ನಿಮ್ಮನ್ನೇ ಸಿಕ್ಕಾಕಿಸ್ತೀನಿ. ನಾನ್ ಕೇವಲ ಇಷ್ಟನ್ನೇ ಕೇಳ್ತಾ ಇರೋದು, ಇಷ್ಟೊಂದು ಪ್ರಾಪರ್ಟಿನ ಅಣ್ಣ, ಯಾವ್ದು ನಾವಿದ್ರ ಎಲ್ಲ ಉತ್ತರನ ಕೋರ್ಟಲ್ ಕೊಡ್ತೀವಿ. ಯಾವ್ದು ನ್ಯಾಯಾಂಗನೋ ಅಲ್ಲಿ ಕೊಡ್ತೀವಿ. ನೀವೇ ಹೇಳಿದ್ರಿ ಕುಟುಂಬದವರನ್ನ ಬೆಳೆಸ್ತಿಲ್ಲ, ಮತ್ತೆ ನೀವೇ ಹೇಳಿದ್ರಿ ನಾನು ಕುಟುಂಬದವರಿಗೆ ರಾಜಕೀಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸಂಬಂಧಿಕರ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗೋಯ್ತು, ಅಣ್ಣ, ನಾನು ಅವರ ಹೆಸರಲ್ಲಿ ರಾಜಕೀಯದ ಪ್ರಾಪರ್ಟಿ. ಬಗ್ಗೆ ಮಾತಾಡ್ತಾ ಇದ್ದೀನಿ, ರಾಜಕೀಯದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗ ಗೊತ್ತಿಲ್ಲ FIR ನಲ್ಲಿ ಏನೇನ್ ಬರ್ದಿರ್ತಾರೋ. ಇದರ ಪೂರ್ಣ ಉತ್ತರ ನಾವು ಗೌರವಾನ್ವಿತ ನ್ಯಾಯಾಲಯದಲ್ಲಿ ಕೊಡ್ತೀವಿ, ಯಾಕಂದ್ರೆ ಈ ಪ್ರಕರಣ ಕೋರ್ಟಲ್ ನಡೀತಾ ಇದೆ. ಯಾವ್ದು ಕೋರ್ಟಲ್ ಇಲ್ವೋ ಅದನ್ನಾದ್ರೂ ಹೇಳ್ಬಿಡಿ. ಕಲ್ಯಾಣ್ ಸಿಂಗ್ ಹೇಳಿದ್ರು ನೀವು ಅಣ್ಣ, ನೀವು ವಿದೇಶದಲ್ಲಿ, ಅವ್ರನ್ನೇ ಕೇಳಿ, ಕಲ್ಯಾಣ್ ಸಿಂಗ್ ಅವ್ರನ್ನ. ನೀವು ವಿದೇಶಕ್ಕೆ ಹೋಗಿದ್ರಿ, ಅಲ್ಲಿ ಈಗ ಅವ್ರು ಹೇಳಿದ್ರು ನೀವು ಫಾರಿನ್ ಅಕೌಂಟ್ ಓಪನ್ ಮಾಡಿದ್ರು. ನಾನ್ ನಿಮಗ್ ಹೇಳ್ತಾ ಇದ್ದೀನಿ, ಒಂದ್ ವೇಳೆ ವಿದೇಶದಲ್ಲಿ ನನ್ನ ಒಂದಾದ್ರೂ ಅಕೌಂಟ್ ನನ್ನ ಹೆಸರಲ್ಲಿ ಓಪನ್ ಆಗಿದ್ರೆ ನಾನ್ ಎಲ್ಲಾ ರೀತಿಯ ಶಿಕ್ಷೆ ಅನುಭವಿಸಕ್ಕೆ ತಯಾರಾಗಿದ್ದೀನಿ. ಮತ್ತೆ ಪ್ರತಿಯೊಂದು ಶಿಕ್ಷೆ ಅನುಭವಿಸಕ್ಕೆ ಸಿದ್ಧಳಾಗಿದ್ದೀನಿ. ಶ್ರೀ ಕಲ್ಯಾಣ್ ಸಿಂಗ್ ಅಂಡ್ BJP ಅಂಡ್ ಕಂಪನಿಯ ಜನರು ಅವ್ರ ಹತ್ರ ಏನಾದ್ರೂ ಇದ್ರೂ ಅದು ಸತ್ಯ ಅಲ್ಲ, ತಪ್ಪು ಆರೋಪಗಳನ್ನ ಮಾಡ್ತಾರೆ. ನನ್ ಹೆಸರಲ್ಲಿ ಇಂಡಿಯಾ ಹೊರಗಡೆ ಒಂದಾದ್ರೂ ಅಕೌಂಟ್ ಇದ್ರೆ ನೀವ್ ನನಗ್ ಹೇಳಿ, ನೀವು ತನಿಖೆ ಮಾಡಿದ್ರ? ನೀವೇನ್ ಬಂದ್ಬಿಟ್ರಿ ಜನತಾ ಅದಾಲತ್ನಲ್ಲಿ? ಇಲ್ಲ, ನಾನಂತೂ ಪ್ರಶ್ನೆ ಕೇಳೋ ಮೊದ್ಲು ನೀವು ತನಿಖೆ ನಾನಂತೂ ಮಾಡ್ಬೇಕಾಗಿತ್ತು, ಆಮೇಲೆ ಜನತಾ ಅದಾಲತ್ನಲ್ಲಿ ಪ್ರಶ್ನೆ ಫಾರ್ಮರ್ ಚೀಫ್ ಕೇಳ್ಬೇಕು. ಮಿನಿಸ್ಟರ್ ಅಲ್ಲ, ಕಲ್ಯಾಣ್ ಸಿಂಗ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಫಾರ್ಮರ್ CM ಏನ್ ಹೇಳ್ತಿದ್ದಾರೆ, ಪತ್ರಿಕೆಗಳಲ್ಲಿ ಏನ್ ಬರಿತಾ ಇದ್ದಾರೆ, ನೀವು ಈ ಪೇಪರ್ಗಳ ಕಟ್ಟಿಂಗ್ ತಗೊಂಡು ಬಂದ್ಬಿಟ್ರಿ ಮತ್ತೆ ಜನತಾ ಅದಾಲತ್ನಲ್ಲಿ ಕೇಳ್ತಾ ಇದ್ದೀರಾ. ಈ ಪತ್ರಿಕೆಗಳಲ್ಲಂತೂ ಯಾರಿಗೂ ಗೊತ್ತಿಲ್ಲ ಯಾವ್ಯಾವ ತರ ಸುದ್ದಿ ಇಲ್ಲ, ಹಾಕ್ತಾರೆ ನಿಮ್ ಬಗ್ಗೆ ಅಂತೂ ಅದ್ರೊಳಗಡೆ. ನೀವು ಮೊದ್ಲು ಪೇಪರಲ್ಲಿ ಏನ್ ಬಂದಿದ್ಯೋ ಅದ್ರ ಬಗ್ಗೆ ನೀವು ತನಿಖೆ ಪರಿಶೀಲನೆ ಮಾಡಿದ ಮೇಲೆ ನನ್ನನ್ನ ಈ ನ್ಯಾಯಾಲಯಕ್ಕೆ ಮಾಯಾವತಿ ತನಿಖೆ ಕರೆಸಬೇಕಾಗಿತ್ತು. ಪರಿಶೀಲನೆ ಮಾಡ್ತೀವಿ. ಈಗ ನಿಮ್ಮನ್ನ ಇದೇ ಕೇಳಿ. ತನಿಖೆ ಪರಿಶೀಲನೆಗಾಗಿ ನನ್ನನ್ನೇ ಒಂದ್ ವೇಳೆ ಕೇಳೋದಾದ್ರೆ ಈ ನ್ಯಾಯಾಲಯಕ್ಕೆ ಕರೆಯೋ ಅವಶ್ಯಕತೆ ಏನಿತ್ತು? ಪಬ್ಲಿಕ್ ಮುಂದೆ ಕೇಳ್ತಾ ಇದೀವಿ, ಯಾಕಂದ್ರೆ ಅಯ್ಯೋ, ಯಾವ್ದೇ public- ವಿಚಾರ ಮುಚ್ಚಿಡಬಾರ್ದು ಅಂತ. ಅಣ್ಣ, ಒಂದ್ ವೇಳೆ ಕೇಳೋದಾದ್ರೆ ನನ್ನನ್ನೇ ಕೇಳ್ಬೋದಾಗಿತ್ತು ನ್ಯಾಯಾಲಯಕ್ಕೆ. ವೈಯಕ್ತಿಕವಾಗಿ. ಅರೆ, ನಾನಂತೂ ಜನತೆ ಒಂಟಿಯಾಗಿ- ಮುಂದೆ ಪಬ್ಲಿಕ್ ಮುಂದೆ ಕೇಳ್ತಾ ಸರಿ, ಇದ್ದೀನಿ. ಜನತೆ ಮುಂದೆ ನೀವ್ ಕೇಳಿದಿರಾ, ಆದ್ರೆ ಜನತೆಯನ್ನ ಕೇಳೋಕ್ಕೂ ಮುಂಚೆ, ನನ್ನನ್ನ ಪ್ರಶ್ನೆ ಮಾಡೋಕ್ಕೂ ಮುಂಚೆ ನೀವೇ ಒಂದ್ಸಲ ಪರಿಶೀಲನೆ ಇಲ್ಲ ಮಾಡ್ಕೋಬೇಕಾಗಿತ್ತು. ಇಲ್ಲ ನೋಡಿ, ಆದ್ರೆ ಯಾವಾಗ ಕಲ್ಯಾಣ್ ಸಿಂಗ್ ಅಂತ ದೊಡ್ಡ ನಾಯಕರು ಆರೋಪ ಮಾಡಿದ್ರೆ ಆಗ ಅಣ್ಣ, ಕೇಳಲೇಬೇಕಾಗಲ್ಲ. ನಾನ್ ನಿಮಗ್ ಹೇಳಿದ್ನಲ್ಲ, ಯಾವಾಗ ನಿಮ್ ಹತ್ರ ಪ್ರಶ್ನೆ ಇಲ್ವೋ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಸುತ್ತಿ ಬಳಸಿ ಮತ್ತೆ ಅದೇ ಕೀಲಿ ಬೊಂಬೆಗಳ ಹಿಂದೆ ಬರ್ತಿದ್ದೀರಾ. ನಾನ್ ನಿಮಗ್ ಹೇಳ್ದೆ, ನನ್ ಹೆಸರಲ್ಲಿ ವಿದೇಶದಲ್ಲಿ ಒಂದ್ ವೇಳೆ ಒಂದಾದ್ರೂ ಅಕೌಂಟ್ ಇದ್ರೆ ಆಗ ನಾನು ಎಲ್ಲಾ ರೀತಿ ಶಿಕ್ಷೆ ತಗೊಳ್ಳೋದಿಕ್ಕೆ ತಯಾರಾಗಿದ್ದೀನಿ. ನನ್ ಹೆಸರಲ್ಲಿ ಯಾವ್ದೇ ಅಕೌಂಟ್ ಇಲ್ಲ, ಕೇವಲ ನನ್ನ ಇಮೇಜ್ ಹಾಳ್ ಮಾಡೋಕೆ ಭಾರತೀಯ ಜನತಾ ಪಾರ್ಟಿ ಅಂಡ್ ಕಂಪನಿ ಜನರು ಈ ರೀತಿ ಅವರು ಈ ತಪ್ಪು ಆರೋಪ ಮಾಡಿದ್ರು. ಮತ್ತೆ ಇದೇನ್ ಕೇಸ್ ಇದೆ ಇದು ಸಹ ಸಂಪೂರ್ಣ ಸುಳ್ಳು. ಕೇವಲ ನನ್ನ ಇಮೇಜ್ ನ ಹಾಳ್ ಮಾಡೋಕೆ ಈ ಎಲ್ಲ ರಾಜಕೀಯ ಷಡ್ಯಂತ್ರದ ಅಡಿ ನನ್ನ ಮಾಯಾವತಿಜಿ, ಎರಡು ದೊಡ್ಡ ಕೇಸ್ಗಳಿವೆ. ಪ್ಲಾನಿಂಗ್ ಮಾಡಿ ನನ್ನ ವಿರುದ್ಧ ಇಷ್ಟು ಕಾರ್ಯಾಚರಣೆ ಮಾಡಲಾಗ್ತಿದೆ. ಪ್ರಕರಣ ಕೋರ್ಟ್ ಅಲ್ಲಿ ಇದೆ. ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ಉತ್ತರನು ನಾನು ಕೋರ್ಟ್ ಅಲ್ಲಿ ಕೊಡ್ತೀನಿ. ಎರಡು ದೊಡ್ಡ ಪ್ರಕರಣಗಳಿವೆ. ಒಂದು ತಾಜ್ ಅಣ್ಣ, ಇದೆಲ್ಲ ಹೆರಿಟೇಜ್ ಬಗ್ಗೆ. ಕೋರ್ಟ್ ಅಲ್ಲಿ ನಡೀತಾ ಇರೋ ಪ್ರಕರಣಗಳು. ಸೊ ಇದಕ್ಕೆಲ್ಲ ಉತ್ತರ ನಾನು ಕೋರ್ಟ್ ಅಲ್ಲೇ ಕೊಡ್ತೀನಿ. ಈಗ ನೀವು ಯಾವಾಗ ಇದ್ರ ಇನ್ವೆಸ್ಟಿಗೇಷನ್ ಪೂರ್ತಿ ಆಗಿಲ್ವೋ ಇದ್ರ ಬಗ್ಗೆ ಮಾತಾಡೋದು ಸರಿಯಲ್ಲ. ನೀವು ಬೇರೆ ಪ್ರಶ್ನೆನ ಕೇಳಿ. ಇದಾಗಿತ್ತು ಆಪ್ಕೆ ಅದಾಲತ್ನಲ್ಲಿ ಜನತೆಯ ಆರೋಪಗಳು ಮತ್ತೆ ಬಹುಜನ ಸಮಾಜ ಪಕ್ಷದ ನಾಯಕಿ ಮಾಯಾವತಿ ಅವರ ಸ್ಪಷ್ಟನೆಗಳು. ಈಗ ಸಮಯ ಇಂದಿನ ಮೊಕದ್ದಮೆ ಬಗ್ಗೆ, ಇಂದಿನ ಜಡ್ಜ್, ಖ್ಯಾತ ಪತ್ರಕರ್ತರು ವೇದ್ ಪ್ರತಾಪ್ ವೈದಿಕ್ ಅವರ ತೀರ್ಪಿಗೆ. ಇಂದಿನ ಎಲ್ಲ ತರ್ಕ ವಿತರ್ಕಗಳನ್ನು ಕೇಳಿದ ಮೇಲೆ ನಾನು ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಅದೇನೆಂದರೆ, ಈ ಜನತಾ ಅದಾಲತ್ ನಿಮ್ಮನ್ನ ಬಿಡುಗಡೆ ಮಾಡ್ತಿದೆ. ಒಂದು ವೇಳೆ ನಿಮಗೇನಾದರೂ ಶಿಕ್ಷೆ ಕೊಡೋದಾದರೆ ಕೇವಲ ಇಷ್ಟೇ: ರಜತ್ ಶರ್ಮಾ ಜಿ ಮತ್ತೆ ಜನರು ಯಾವ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೋ ಅವುಗಳ ಬಗ್ಗೆ ನೀವು ಮುಕ್ತ ಹೃದಯದಿಂದ ವಿಚಾರ ಮಾಡಿ. ಮತ್ತೆ ಯಾವ ನಿರ್ಣಯವನ್ನು ನಿಮ್ಮ ಅಂತಃಕರಣ ಕೊಡುತ್ತೋ ಅದನ್ನು ನೀವು ಪಾಲಿಸಿ. ಥ್ಯಾಂಕ್ ಯು. ಈ ಒಂದು ಭರವಸೆಯೊಂದಿಗೆ ಮಾಯಾವತಿಯವರು ಜನರ ಭಾವನೆಗಳನ್ನು ಗೌರವಿಸ್ತಾರೆ. ಕೇವಲ ಬಹುಜನ ಸಮಾಜಕ್ಕಾಗಿ ಅಷ್ಟೇ ಅಲ್ಲ, ಇಡೀ ಸಮಾಜಕ್ಕಾಗಿ, ಇಡೀ ದೇಶಕ್ಕಾಗಿ ಕೆಲಸ ಮಾಡ್ತಾರೆ. ಇವತ್ತಿನ ಮೊಕದ್ದಮೆಯನ್ನ ಇಲ್ಲಿಗೆ ಮುಗಿಸೋಣ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ಒಂದು ಹೊಸ ಮೊಕದ್ದಮೆಯೊಂದಿಗೆ. ಅಲ್ಲಿಯವರೆಗೆ ನಮಸ್ಕಾರ.